ಕ್ಯಾಶುಯಲ್ ಆಗಿ ಯಾವ ಮೂವಿ ನೋಡ್ಕೊಂಡ್ರು ಕೂಡ ಪ್ರತಿಯೊಬ್ಬರು ಪ್ರೊಫೆಷನಲ್ಸ್ ನ ಹಿಡ್ಕೊಂಡು ಬ್ಯಾಂಕ್ ಅಲ್ಲಿ ದರೋಡೆ ಮಾಡೋಣ ಅಂತ ಅನ್ಕೊಂತಾರೆ. ಆದ್ರೆ ಈ ಮೂವಿಯಲ್ಲಿ ಒಂದು ಗ್ಯಾಂಗು ಒಬ್ಬ ವೇಸ್ಟ್ ನನ್ ಮಗನ್ನ ಹಿಡ್ಕೊಂಡು ಕಳ್ತನ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾರೆ. ನಿಜ ಹೇಳ್ಬೇಕಂದ್ರೆ ಎಲ್ಲರೂ ಸೇರ್ಕೊಂಡು 180 ಕೋಟಿನ ಕಳ್ತನ ಮಾಡಿ ಲಾಸ್ಟ್ ಗೆ ಅಮೌಂಟ್ ನ ಅವರು ಪೊಲೀಸರಿಗೆ ಸಿಗ್ದಿರೋ ಹಾಗೆ ಯಾವ ತರ ಖರ್ಚು ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಮಾಸ್ಟರ್ ಮೈಂಡ್ಸ್ ಅಂತ 2016 ಅಲ್ಲಿ ರಿಲೀಸ್ ಆಗಿರೋದು. ಇನ್ನು ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಮೂವೀಸ್ ನ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಒಂದು ವಾಯ್ಸ್ ಓವರ್ ಇಂದ ಸ್ಟಾರ್ಟ್ ಆಗುತ್ತೆ. ನನ್ನ ಹೆಸರು ಡೇವಿಡ್ ಅಂತ, ನಾನು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ. ನನ್ನ ಕೆಲಸ ಏನಪ್ಪಾ ಅಂದ್ರೆ ಬ್ಯಾಂಕ್ ಅಲ್ಲಿರೋ ಒಂದು ಅಮೌಂಟ್ ಎತ್ಕೊಂಡು ಹೋಗಿ ATM ಹಾಗೆ ಬೇರೆ ಬ್ಯಾಂಕ್ ಗಳಿಗೆ ಸಪ್ಲೈ ಮಾಡ್ತಾ ಇರ್ತೀನಿ. ಇದೇ ನನ್ನ ಕೆಲಸ. ಆದ್ರೆ ನನ್ಗೊಂದು ಆಸೆ ಐತೆ. ಅದೇನಪ್ಪಾ ಅಂದ್ರೆ ಬ್ಯಾಂಕ್ ಇಂದ ಅಮೌಂಟ್ ಎತ್ಕೊಂಡು ಬರ್ತಿರುವಾಗ ಯಾರಾದ್ರೂ ನನ್ ಮೇಲೆ ಅಟ್ಯಾಕ್ ಮಾಡಿ ಅಮೌಂಟ್ ನ ಕಳ್ತನ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಅವರಾದ್ರೂ ತುಂಬಾ ಖುಷಿಯಾಗಿ ಅವ್ರಿಗೆ ಇಷ್ಟ ಬಂದಂಗೆ ಅವರ ಲೈಫ್ ನ ಲೀಡ್ ಮಾಡ್ತಾರೆ ಅಂತ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಡೇವಿಡ್ ಜೊತೆಯಲ್ಲಿ ಕೆಲ್ಲಿ ಅನ್ನೋ ಒಂದು ಹುಡುಗಿನೂ ಕೂಡ ವರ್ಕ್ ಮಾಡ್ತಿರ್ತಾಳೆ. ಇವರಿಬ್ಬರ ಕೆಲ್ಸನೂ ಅದೇ, ಬ್ಯಾಂಕ್ ಅಲ್ಲಿರೋ ಒಂದು ಅಮೌಂಟ್ ನ ಎತ್ಕೊಂಡು ಹೋಗಿ ATM ಗೆ ಫಿಲ್ ಮಾಡೋದು, ಹಾಗೆ ಬೇರೆ ಬ್ಯಾಂಕ್ ಗಳಿಗೆ ಅಮೌಂಟ್ ನ ಸಪ್ಲೈ ಮಾಡೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ರು ಈ ಬ್ಯಾಂಕ್ ಅಲ್ಲಿ 4 ಇಯರ್ಸ್ ಇಂದ ಇದೇ ಕೆಲ್ಸನ ಮಾಡ್ತಿರ್ತಾರೆ. ಕೆಲ್ಲಿ ಅಂದ್ರೆ ನಮ್ಮ ಹೀರೋ ಆಗಿರೋ ಡೇವಿಡ್ ಗೆ ತುಂಬಾನೇ ಇಷ್ಟ. ಆ ಹುಡುಗಿನ ಪ್ರೀತಿ ಮಾಡ್ತಿರ್ತಾನೆ. ಆದ್ರೆ ಒನ್ ಸೈಡ್ ಲವ್. ಇವತ್ತು ಕೂಡ ಇವರಿಬ್ರು ವರ್ಕ್ ಮುಗಿಸ್ಕೊಂಡು ಅವರ ಮನೆಗೆ ರಿಟರ್ನ್ ಆಗ್ತಾರೆ. ಕೆಲ್ಲಿ ಅವರ ಮನೆಗೆ ಹೋದ್ರೆ ಡೇವಿಡ್ ಹತ್ತಿರದಲ್ಲೇ ಒಂದು ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಆಗಿ ಆ ಹುಡುಗಿ ಮನೆಗೆ ಹೋಗ್ತಾನೆ. ಆ ಹುಡುಗಿ ಹೆಸರು ಜೆಸಿಕಾ ಅಂತ. ನಿಜ ಹೇಳ್ಬೇಕಂದ್ರೆ ಜೆಸಿಕಾಗೆ ಮೊದ್ಲೇ ಮದುವೆ ಆಗೋಗ್ಬಿಟ್ಟಿರುತ್ತೆ. ಆದ್ರೆ ಹಸ್ಬೆಂಡ್ ಜೊತೆ ಡೈವರ್ಸ್ ಇಸ್ಕೊಂಡು ಇವಾಗ ಡೇವಿಡ್ ನ ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗಿ ವೆಡ್ಡಿಂಗ್ ಫೋಟೋ ಶೂಟ್ ಪರ್ಪಸ್ ಗೆ ಒಂದತ್ರ ಬಂದು ಫೋಟೋಸ್ ನ ತಗೊಂತಾ ಇರ್ತಾರೆ. ಈ ಫೋಟೋ ಶೂಟ್ ಅಲ್ಲಿ ಇವರಿಬ್ರು ಸೇರ್ಕೊಂಡು ತುಂಬಾ ವಿಯರ್ಡ್ ಆಗಿ ಪೋಸ್ ಗಳನ್ನ ಕೊಡ್ತಾರೆ. ಮಾರನೇ ದಿನ ಬೆಳಗ್ಗೆ ಮತ್ತೆ ನಮ್ಮ ಹೀರೋ ವರ್ಕ್ ಗೆ ಬಂದಾಗ ಹೀರೋಯಿನ್ ಜೊತೆ ಸೇರ್ಕೊಂಡು ಮಾತಾಡ್ತಿರ್ತಾನೆ. ಇವರಿಬ್ರು ಮಾತಾಡ್ತಿರುವಾಗ ನಮ್ಗೆ ಗೊತ್ತಾಗುತ್ತೆ ಹೀರೋಯಿನ್ ಗೆ ಈ ವರ್ಕ್ ಅಷ್ಟೊಂದು ಇಷ್ಟ ಆಗ್ತಿರೋದಿಲ್ಲ. ಆದಷ್ಟು ಬೇಗ ಈ ಜಾಬ್ ಇಂದ ಕ್ವಿಟ್ ಆಗ್ಬೇಕು ಅಂತ ಮಾತಾಡ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಮ್ಯಾನೇಜರ್ ಅಲ್ಲಿಗೆ ಬಂದು ಹೀರೋಯಿನ್ ನ ಬೈತಾನೆ. ನಿನ್ಗ್ ಮೊದ್ಲೇ ಒಂದು ವರ್ಕ್ ಕೊಟ್ಟಿದ್ನಲ್ಲ, ಆ ವರ್ಕ್ ಮಾಡ್ತೀರಾ ಡೇವಿಡ್ ಹತ್ರ ಯಾಕೆ ಮಾತಾಡ್ತಾ ಇದೀಯಾ ಅಂತ. ಇದರಿಂದ ನಮ್ಮ ಹೀರೋಯಿನ್ ಗೆ ತುಂಬಾ ಕೋಪ ಬಂದು ಇವಾಗ ಈ ಜಾಬ್ ಇಂದ ಕ್ವಿಟ್ ಆಗ್ಬೇಕು ಅಂತ ಆಲೋಚನೆ ಮಾಡ್ತಿರ್ತಾಳೆ. ಅದ್ರ ಜೊತೆಗೆ ಮ್ಯಾನೇಜರ್ ಬೈದಿರೋದ್ರಿಂದ ನನಗೆ ನಿನ್ನ ಜಾಬ್ ಬೇಕಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾ ಇರ್ತಾಳೆ. ಆವಾಗ ಮ್ಯಾನೇಜರ್ ಇದ್ಕೊಂಡು ನೀನ್ ಹಾಕೊಂಡಿರೋ ಶರ್ಟು ಕೂಡ ಇದೇ ಬ್ಯಾಂಕ್ ಇಂದ ಕೊಟ್ಟಿರೋದು ಅಂತ ಹೇಳಿದಾಗ ಆವಾಗ ಹೀರೋಯಿನ್ ಹಾಕೊಂಡಿರೋ ಒಂದು ಶರ್ಟ್ ಬಿಚ್ಚಾಕಿ ನನಗೆ ಬೇಕಾಗಿಲ್ಲ ಈ ಬ್ಯಾಂಕ್ ಇಂದ ಬಂದಿರೋ ಪ್ರತಿಯೊಂದು ವಸ್ತುನ ಅಂತ ಹೇಳಿ ಅವನ್ ಮಕ್ಕದ ಮೇಲೆ ಬಿಸಾಕಿ ಹೊರಟೋಗ್ಬಿಡ್ತಾ ಇರ್ತಾಳೆ. ಆವಾಗ ಡೇವಿಡ್ ಕೆಲ್ಲಿ ಹತ್ರ ಬಂದು ನಾವಿಬ್ರು ಸೇರಿ 4 ವರ್ಷಗಳ ಕೆಲಸ ಮಾಡಿದ್ವಿ, ಇವಾಗ ನೀನು ಹೊರಟೋಗ್ತಾ ಇದ್ರೆ ನನ್ಗೊಂಥರ ಫೀಲಿಂಗ್ ಆಗ್ತೈತೆ. ಅಟ್ಲೀಸ್ಟ್ ನಿನ್ ಜೊತೆ ಯಾವತ್ತಾದ್ರೂ ಮಾತಾಡೋದಕ್ಕೆ ಪೇಜರ್ ನಂಬರ್ ಆದ್ರೂ ಕೊಡ್ಬೋದಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್ ನನ್ಗೂ ನಿನ್ ಜೊತೆ ಮಾತಾಡ್ಬೇಕು ಅನ್ಸ್ದಾಗ ನಿನ್ ಜೊತೆ ಮಾತಾಡ್ಲೇಬೇಕಲ್ಲ ಅಂತ ಹೇಳಿ ಪೇಜರ್ ನಂಬರ್ ನ ಕೊಡ್ತಾಳೆ. ಪೇಜರ್ ನಂಬರ್ ಅಂದ್ರೆ ಪುಷ್ಪ ಮೂವಿ ನೋಡಿದ್ರ, ಅದರಲ್ಲಿ ಪುಷ್ಪ ಮೆಸೆಂಜರ್ ಟೈಪ್ ಅಲ್ಲಿ ಒಂದು ಯೂಸ್ ಮಾಡ್ತಿರ್ತಾನಲ್ವಾ, ಆ ಟೈಪ್ ಕಮ್ಯುನಿಕೇಶನ್ ನ ಪೇಜರ್ ಅಂತ ಕರಿತೀವಿ. ನಂತರ ಹೀರೋಯಿನ್ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ತುಂಬಾ ಆಕ್ಸಿಡೆಂಟ್ ಗಳು ನಡೀತವೆ. ಅದರಲ್ಲಿ ಕಾರ್ ಓಡಿಸ್ಕೊಂಡ್ ಬಂದಿರೋನು ಹೀರೋಯಿನ್ ನ ಹತ್ತಿಸ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ 4 ತಿಂಗಳ ಆದ್ಮೇಲೆ ಓಪನ್ ಆಗುತ್ತೆ. ಹೀರೋಯಿನ್ ಸ್ಟೀವ್ ಅನ್ನೋ ಒಬ್ಬ ಫ್ರೆಂಡ್ ಜೊತೆ ಟಿವಿ ನೋಡ್ತಿರುವಾಗ ಅದರಲ್ಲಿ ದರೋಡೆ ಬಗ್ಗೆ ನ್ಯೂಸ್ ಬರ್ತಾ ಇರುತ್ತೆ. ಅದನ್ನ ನೋಡಿ ಸ್ಟೀವ್ ಅಂತಾನೆ, ನೀನು ಮೊದ್ಲು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ವಾ, ಅಲ್ಲಿ ಕಳ್ತನ ಮಾಡೋಣ ಅಂತ. ಇದರಿಂದ ನಮ್ಮ ಹೀರೋಯಿನ್ ಒಂದು ಸ್ಮೈಲ್ ಕೊಟ್ಟು ಅಲ್ಲಿಂದ ಬಂದ್ಬಿಡ್ತಿರುವಾಗ ಸ್ಟೀವ್ ಹಿಂದ್ಗಡೆನೆ ಬಂದು ಇಲ್ಲ ಒಂದ್ಸತಿ ಯೋಚನೆ ಮಾಡು, ನಿಜ ಹೇಳ್ಬೇಕಂದ್ರೆ ನೀನು ವರ್ಕ್ ಮಾಡಿರೋ ಒಂದು ಗೋಡನ್ ನಿಂದಾನೆ ಪ್ರತಿಯೊಂದು ಬ್ಯಾಂಕ್ಗೂ ಅಮೌಂಟ್ ಸಪ್ಲೈ ಆಗ್ತಾ ಇತ್ತು. ನಾವೇನಾದ್ರೂ ಅಲ್ಲಿ ಕಳ್ತನ ಮಾಡಿದೀವಿ ಅಂದ್ರೆ ನಮ್ಮ ಲೈಫ್ ಸೆಟ್ಲ್ ಆಗಿ ಹೋಗ್ಬಿಡುತ್ತೆ, ಒಂದ್ಸತಿ ಯೋಚನೆ ಮಾಡು ಅಂತ ಹೇಳೋದ್ರಿಂದ ಹೀರೋಯಿನ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೀನ್ ಹೇಳಿದ್ದು ಕರೆಕ್ಟೇ, ಬಟ್ ಆ ಬ್ಯಾಂಕ್ ಅಲ್ಲಿ ನನಗೆ ಗೊತ್ತಿರೋ ಒಬ್ಬ ಫ್ರೆಂಡ್ ವರ್ಕ್ ಮಾಡ್ತಿದ್ದಾನೆ. ಆದ್ರೆ ನೀನ್ ಹೇಳಿರೋ ಒಂದು ಕಳ್ತನಕ್ಕೆ ಅವನು ಒಪ್ಕೊಂತಾನೋ ಇಲ್ಲೋ ಡೌಟು, ಒಂದು ಬಾರಿ ಅವನ ಹತ್ರ ಮಾತಾಡಿ ನಿನ್ಗೆ ಹೇಳ್ತೀನಿ ಅಂತ ಹೀರೋಯಿನ್ ಅಂತಾಳೆ. ಇನ್ನೊಂದು ಕಡೆ ನಮ್ಮ ಹೀರೋ ATM ಗೆ ಅಮೌಂಟ್ ಸಪ್ಲೈ ಮಾಡೋದಕ್ಕೆ ಹೋಗ್ತಿರುವಾಗ ಅವಾಗೆ ಪೇಜರ್ ಮುಖಾಂತರ ಹೀರೋಯಿನ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ಇದರಿಂದ ನಮ್ಮ ಹೀರೋ ತುಂಬಾ ಖುಷಿ ಪಡ್ತಾನೆ. ಯಾಕಂದ್ರೆ ಬೆಸ್ಟ್ ಫ್ರೆಂಡ್ 4 ಮಂತ್ಸ್ ಆದ್ಮೇಲೆ ಮೆಸೇಜ್ ಮಾಡಿರ್ತಾಳಲ್ವಾ ಅದಕ್ಕೆ. ಆದ್ರೆ ಅದ್ರಲ್ಲಿ ನೀನನ್ನ ಮೀಟ್ ಆಗ್ಬೇಕು ಅಂತ ಅನ್ಸ್ತೈತೆ, ಒಂದು ಕೆಫೆಯಲ್ಲಿ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಅಡ್ರೆಸ್ ಕೂಡ ಅದ್ರಲ್ಲಿ ಸೆಂಡ್ ಮಾಡಿರ್ತಾಳೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ಕೆಫೆಯಲ್ಲಿ ಹೀರೋಯಿನ್ ಸ್ಟೀವ್ ಜೊತೆ ಬಂದಿರ್ತಾಳೆ. ಆದ್ರೆ ಸ್ಟೀವ್ ನಿನ್ ಫ್ರೆಂಡ್ ಇಲ್ಲಿಗೆ ಬಂದಾಗ ನಾನ್ ಇಲ್ಲಿ ಇದ್ದೀನಿ ಅಂತ ನಿನ್ ಫ್ರೆಂಡ್ ಹತ್ರ ಹೇಳೋದಕ್ಕೆ ಹೋಗ್ಬೇಡ, ನಾನ್ ಯಾರು, ನನ್ನ ಹೆಸರೇನು ಅದ್ಯಾವ್ದು ಅವನ ಹತ್ರ ಡಿಸ್ಕಸ್ ಮಾಡೋದಕ್ಕೆ ಹೋಗ್ಬೇಡ, ನಾನೊಬ್ಬ ಅನ್ನೋನ್ ಪರ್ಸನ್ ಟೈಪ್ ಅಲ್ಲಿ ನೀನ್ ಹಿಂದ್ಗಡೆನೆ ಕೂತ್ಕೊಂಡಿರ್ತೀನಿ ಅಂತ ಹೇಳಿ
ಸ್ಟೀವ್ ಹಿಂದ್ಗಡೆ ಕುತ್ಕೊಂಡಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಅಲ್ಲಿಗೆ ಬಂದು ಹೀರೋಯಿನ್ ಜೊತೆ ಕ್ಯಾಶುಯಲ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಹೀರೋಯಿನ್ ನನ್ನ ಫ್ರೆಂಡ್ ನಿನ್ ಜೊತೆ ಮಾತಾಡ್ಬೇಕಂತೆ, ಅವ್ನ್ ಹಿಂದ್ಗಡೆ ಕುತ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಅವ್ನ್ ಯಾಕೆ ಹಿಂದ್ಗಡೆ ಕೂತ್ಕೊಂಡಿರೋದು, ನನ್ ಮುಂದೆ ಕುತ್ಕೊಳ್ಳೋದು ಕೇಳು ಅಂತ ಹೇಳಿದಾಗ ಆವಾಗ ಸ್ಟೀವ್ ಹಿಂದ್ಗಡೆಯಿಂದ ಮಾತಾಡ್ತಾನೆ, ಇಲ್ಲ ಇಲ್ಲ ನನ್ ಮುಖ ನೀನು ನೋಡ್ಬಾರ್ದು, ನನ್ನ ಹೆಸರು ಕೂಡ ನೀನು ತಿಳ್ಕೊಬಾರ್ದು, ಅದ್ರ ಬದಲು ನೀನು ನನ್ನ ಹೆಸರು ರೊನಾಲ್ಡೋ ಅಂತ ಫಿಕ್ಸ್ ಆಗೋಗ್ಬಿಡು. ಇವಾಗ ಮೈನ್ ಪಾಯಿಂಟ್ ಗೆ ಬಂದ್ರೆ ನೀನ್ ಕೆಲಸ ಮಾಡ್ತಾ ಇರೋ ಒಂದು ಬ್ಯಾಂಕ್ ಅಲ್ಲಿ ನಾವು ದರೋಡೆ ಮಾಡ್ಬೇಕು ಅಂತ ಡಿಸೈಡ್ ಆಗಿದೀವಿ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ನಮ್ಮ ಹೀರೋ ಶಾಕ್ ಆಗಿ ಏನ್ ಮಾತಾಡ್ತಾ ಇದ್ರ ನೀವು, ರಾಬರಿ ಮಾಡುವಾಗ ಪೊಲೀಸರಿಗೆ ಏನಾದ್ರೂ ಸಿಕ್ಕಾಕೊಂಡಿದೀವಿ ಅಂದ್ರೆ ಜೀವನ ಫುಲ್ ಜೈಲಲ್ಲೇ ಇರ್ಬೇಕಾಗುತ್ತೆ, ನನ್ ಕೈಲಾಗೋದಿಲ್ಲ ಅಂತ ಹೀರೋ ಅಂತಿರುವಾಗ್ಲೇ ಹೀರೋಯಿನ್ ಅವನ ಕೈ ಇಕ್ಕೊಂಡು ಹೇಳ್ತಾಳೆ, ಸ್ವಲ್ಪ ಸಮಾಧಾನ ಆಗೋ, ಮನೆಗೆ ಹೋಗಿ ನಿಧಾನವಾಗಿ ಯೋಚನೆ ಮಾಡಿ ನಿನ್ ಡಿಸಿಷನ್ ಏನು ಅಂತ ಇನ್ಫಾರ್ಮ್ ಮಾಡು ಅಂತ ಹೇಳೋದ್ರಿಂದ ಹೀರೋ ಅಲ್ಲಿಂದ ರಿಟರ್ನ್ ಬಂದ್ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋಗೆ ಮದುವೆ ಫಿಕ್ಸ್ ಆಗಿರುತ್ತಲ್ವಾ, ನಾಳೆ ಇವರಿಬ್ರಿಗೂ ಮದುವೆ ಸೆಟ್ ಆಗಿರುತ್ತೆ, ಇನ್ನೇನ್ ಮದುವೆ ಮಾಡ್ಕೋಬೇಕು, ಅದಕ್ಕೆ ಮದುವೆಗೆ ಯಾವ ಡ್ರೆಸ್ ಹಾಕೋಬೇಕು ಅಂತ ಇಬ್ರು ಸೆಲೆಕ್ಷನ್ ಮಾಡ್ಕೊಂಡು ಟ್ರಯಲ್ಸ್ ನ ಮಾಡ್ತಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಹೀರೋಯಿನ್ ಕಾಲ್ ಮಾಡಿ, ನಿನ್ನೆ ನನ್ನ ಫ್ರೆಂಡ್ ಹತ್ರ ನೀನು ಮಾತಾಡ್ದೆ ಅಲ್ವಾ, ಅದೇ ರೊನಾಲ್ಡೋ ಹತ್ರ ಏನ್ ಯೋಚನೆ ಮಾಡಿದ್ಯಾ ಅಂತ ಕೇಳ್ತಾಳೆ. ಹೀರೋ ಇದ್ಕೊಂಡು ಇಲ್ಲ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ನಾವೇನಾದ್ರೂ ಕಳ್ತನ ಮಾಡುವಾಗ ಪೊಲೀಸರಿಗೆ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ನಮ್ ಕತೆ ಮುಗ್ದೋಗ್ಬಿಡುತ್ತೆ, ಅದನ್ನು ಅಲ್ದೆ ನನಗೆ ಹತ್ತರದಲ್ಲೇ ಮದುವೆ ಸೆಟ್ ಆಗೈತೆ, ಮದುವೆಗೂ ಕೂಡ ನಾನು ರೆಡಿ ಆಗ್ಬೇಕು ಅಂತ ಹೇಳ್ತಾನೆ. ಆವಾಗ ಹೀರೋಯಿನ್ ನೀನ್ ಹೇಳಿದ್ದು ನಾನು ಒಪ್ಕೊಂತೀನಿ, ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ನಾವು ಜೀವನ ಫುಲ್ ಜೈಲಲ್ಲೇ ಇರ್ಬೇಕಾಗುತ್ತೆ, ಆ ದರೋಡೆ ಮಾಡಿ ನಾವೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ತುಂಬಾ ಅಮೌಂಟ್ ಬರುತ್ತೆ, ನಮ್ಮ ಲೈಫ್ ಸೆಟ್ಲ್ ಆಗೋಗ್ಬಿಡುತ್ತೆ, ನೀನ್ ವರ್ಕ್ ಮಾಡ್ತಾ ಇರೋ ಒಂದು ಗೋಡನ್ ಅಲ್ಲಿ ಒಂದು ಕ್ಯಾಮೆರಾ ಐತೆ, ಆ ರೆಕಾರ್ಡ್ ಆಗ್ತಾ ಇರೋ ಒಂದು ಫೋಟೇಜ್ ನ ನಾವೇನಾದ್ರೂ ಕಳ್ತನ ಮಾಡಿ ಅದ್ರ ಜೊತೆಗೆ ಅಮೌಂಟ್ ನ ಕಳ್ತನ ಮಾಡಿದೀವಿ ಅಂದ್ರೆ ನಾವು ಸಿಕ್ಕಾಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ, ಈಸಿಯಾಗಿ ಬ್ಯಾಂಕ್ ಅಲ್ಲಿ ದರೋಡೆ ಮಾಡಿ ನಂತರ ನಾನ್ ನಿನ್ಗೊಂದು ಫೇಕ್ ಐಡಿನ ಕ್ರಿಯೇಟ್ ಮಾಡ್ಕೊಡ್ತೀನಿ, ಅದರಿಂದ ನೀನು ಮೆಕ್ಸಿಕೋಗೆ ಹೊರಟೋಗ್ಬಿಡು, ಸ್ವಲ್ಪ ದಿನಗಳಾದ್ಮೇಲೆ ನಾನು ಅಲ್ಲಿಗೆ ಬಂದು ನಿನ್ ಜೊತೆನೆ ಇರ್ತೀನಿ ಅಂತ ಇಂಡೈರೆಕ್ಟ್ ಆಗಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾಳೆ. ಹೀರೋಗೆ ಅರ್ಥ ಆಗೋಗ್ಬಿಡುತ್ತೆ, ಹೀರೋ ಇನ್ನು ನನ್ ಜೊತೆನೆ ಸೇರಿ ಮೆಕ್ಸಿಕೋದಲ್ಲಿ ಲೈಫ್ ಲೀಡ್ ಮಾಡ್ಬೇಕು ಅಂತ ಅನ್ಕೊಂತಿದ್ದಾಳೆ ಅಂತ ತುಂಬಾ ಎಕ್ಸೈಟ್ಮೆಂಟ್ ಇಂದ ನಾನು ಈ ಕಲ್ತನಕ್ಕೆ ರೆಡಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಹತ್ರ ಒಪ್ಕೊಂತಾನೆ. ನಂತರ ಅವನು ಆಚೆಗಡೆ ಬಂದು ನೆಕ್ಸ್ಟ್ ಅವನು ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಆಗಿರ್ತಾನಲ್ವಾ, ಆ ಹುಡುಗಿ ಜೊತೆ ಜಗಳ ಆಡ್ಕೊಂಡು ಬ್ರೇಕಪ್ ಮಾಡ್ಕೊಂತಾನೆ. ಇನ್ನೇನೈತೆ ನೆಕ್ಸ್ಟ್ ಡೇ ಇಂದಾನೆ ರಾಬರಿ ಮೂವೀಸ್ ನ ನೋಡೋದು, ಯಾವ ತರ ಕಲ್ತನ ಮಾಡ್ಬೇಕು ಅಂತ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗನ್ ಯಾವ ತರ ಶೂಟ್ ಮಾಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿರುವಾಗ ಅವನ ಜೊತೆಗೆ ಹೀರೋಯಿನ್ ಕೂಡ ಬಂದು ಸೀರಿಯಸ್ ಆಗಿ ಯಾವ ತರ ಕಲ್ತನ ಮಾಡ್ಬೇಕು ಅಂತ ಇಬ್ರು ಸೇರಿ ಪ್ಲಾನ್ ನ ಪ್ರಿಪೇರ್ ಮಾಡ್ತಾರೆ. ಇದು ಹೀಗಿದ್ರೆ ಇವರು ಕಲ್ತನ ಮಾಡ್ಬೇಕಾಗಿರೋ ಒಂದು ದಿನ ಬಂದೇ ಬರುತ್ತೆ. ಅವತ್ತು ನಮ್ಮ ಹೀರೋ ಟಿಪ್ ಟಾಪ್ ಆಗಿ ರೆಡಿ ಆಗಿ ವರ್ಕ್ ಗೆ ಹೋಗ್ತಾನೆ. ಇವನ ಬ್ಯಾಂಕ್ ಆಚೆಗಡೆ ಹೀರೋಯಿನ್ ಹಾಗೆ ಸ್ಟೀವ್ ಅವನ ಫ್ರೆಂಡ್ಸ್ ಎಲ್ಲರೂ ಒಂದು ವ್ಯಾನ್ ಅಲ್ಲಿ ವೇಟ್ ಮಾಡ್ತಿರ್ತಾರೆ. ಹೀರೋ ಅವನ ವರ್ಕ್ ಎಲ್ಲ ಮುಗಿಸ್ಕೊಂಡು ಅವನ ಫ್ರೆಂಡ್ ಜೊತೆ ಆಚೆಗಡೆಗೆ ಎಲ್ಲ ಡೋರ್ಸ್ ಲಾಕ್ ಮಾಡ್ಕೊಂಡು ಬರ್ತಾನೆ. ಹೀರೋನ ಫ್ರೆಂಡು ಸರಿ ನಾನು ಇನ್ನು ಹೋಗ್ತೀನಿ ಅಂತ ಅವನ ಕಾರ್ ಹಾಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅವ್ನು ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋ ಅವನ ವಾಕಿ ಟಾಕಿ ಎತ್ಕೊಂಡು ಹಾಗೆ ಅವನ ಗನ್ ಎತ್ಕೊಂಡು ಮತ್ತೆ ಡೋರ್ಸ್ ನ ಓಪನ್ ಮಾಡಿ ಒಳಗಡೆಗೆ ಬಂದು ನೋಡ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನು ಫಸ್ಟ್ ಟೈಮ್ ಕಲ್ತನ ಮಾಡ್ತಾ ಇರೋದ್ರಿಂದ ಇವನ ಕೈಗಳು ನಡಗ್ತಾ ಇರ್ತವೆ, ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಡೋರ್ ಓಪನ್ ಮಾಡಿ ನೋಡಿದಾಗ ಇವನ ಕಣ್ಣಿಗೆ ತುಂಬಾನೇ ಅಮೌಂಟ್ ಕಾಣಿಸ್ಕೊಳ್ಳುತ್ತೆ. ಪಕ್ಕದಲ್ಲೇ ಒಂದು ಬಾಕ್ಸ್ ಇದ್ರೆ ಆ ಬಾಕ್ಸ್ ಗೆ ಹಣನ ತುಂಬಿಕೊಂಡು ಟಕ್ ಅಂತ ಬಂದು ಒಂದು ಜೀಪ್ ಒಳಗಡೆಗೆ ಹಾಕೋದು, ಮತ್ತೆ ಆ ಬಾಕ್ಸ್ ಫುಲ್ ಹಣನ ತುಂಬಿಸ್ಕೊಳ್ಳೋದಕ್ಕೆ ಬರ್ತಿರುವಾಗ ಕೆಳಗಡೆಗೆ ಬಿದ್ದೋಗೋದು, ಟಕ್ ಅಂತ ಎದ್ದೇಳಿ ಮತ್ತೆ ಹಣನ ತುಂಬಿಸ್ಕೊಂಡು ಹೀಗೆ ಇವನು ಅವನ ವ್ಯಾನ್ ಒಳಗಡೆಗೆ ಹಣನ ತುಂಬಿಸ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಹೀರೋ ಇನ್ನು ವಾಕಿ ಟಾಕಿ ಮುಖಾಂತರ ನಮ್ಮ ಹೀರೋಗೆ ಕನೆಕ್ಟ್ ಆಗಿ ನೀನು ಸೂಪರ್ ಆಗಿ ಕೆಲಸ ಮಾಡ್ತಿದೀಯ ಅಂತ ಹೊಗಳೋದಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ಈ ಸ್ಟೀವ್ ಗನ್ ಕೇಳಿಸ್ಕೊಂಡು ನಿಮ್ಮ ಲವ್ ಸ್ಟೋರಿನ ಇಲ್ಲೇ ಸ್ಟಾಪ್ ಮಾಡ್ತೀರಾ, ಅವನು ಮೊದ್ಲು ಕೆಲಸ ಮಾಡೋದಕ್ಕೆ ಬಿಡು ಅಂತ ಹೀರೋಯಿನ್ ನ ಬೈತಾನೆ. ಇದನ್ನ ನಮ್ಮ ಹೀರೋ ಕೇಳಿಸ್ಕೊಂಡು ನಮ್ಮ ಹುಡುಗಿನ ಬೈಯೋದಕ್ಕೆ ನೀನ್ ಯಾರೋ ಅಂತ ಹೇಳಿ ಕೋಪಕ್ಕೆ ವಾಕಿ ಟಾಕಿನ ಆಫ್ ಮಾಡಿ ಅವನು ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ತಾದ್ಮೇಲೆ ನಮ್ಮ ಹೀರೋನ ಫ್ರೆಂಡ್ ಅಲ್ಲಿಂದ ಹೊರಟೋಗ್ಬಿಟ್ಟಿರ್ತಾನೆ. ನೋಡಿ ಅವನು ಮತ್ತೆ ಬ್ಯಾಂಕ್ ಒಳಗಡೆಗೆ ಬರ್ತಿರ್ತಾನೆ. ಆಚೆಗಡೆ ಇರೋ ಹೀರೋಯಿನ್, ಆಚೆಗಡೆ ಇರೋ ರೊನಾಲ್ಡೋ ಹಾಗೆ ಅವನ ಟೀಮ್ ಎಲ್ಲ ಬಾಯ್ ಬಡ್ಕೊಂತ ಇರ್ತಾರೆ. ಹೀರೋಗೆ ಹೇಗಾದ್ರೂ ಸರಿ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ. ಆದ್ರೆ ನಮ್ಮವನು ವಾಕಿ ಟಾಕಿನ ಆಫ್ ಮಾಡ್ಕೊಂಡು ಅವನ್ ಪಾಡ್ಗ ಅವನು ಕೆಲಸ ಮಾಡ್ಕೊಂತ ಇರ್ತಾನೆ. ಇನ್ನೊಂದ್ ಕಡೆ ಇವ್ರು ಆಚೆಗಡೆ ಇದ್ದು ಬಾಯ್ ಬಡ್ಕೊಂತ ಇರ್ತಾರೆ. ಇವನು ಮತ್ತೆ ಬಂದ್ಬಿಟ್ನಲ್ಲ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಹೀರೋನ ಫ್ರೆಂಡ್ ಒಂದು ರೆಕಾರ್ಡ್ ನ ಮರ್ತೋಗ್ಬಿಟ್ಟಿರ್ತಾನೆ. ಆ ರೆಕಾರ್ಡ್ ಹತ್ರಕ್ಕೆ ಬಂದು ಸಿಗ್ನೇಚರ್ ಹಾಕಿ ಅದನ್ನ ಎತ್ತಿಕ್ಕಿ ಹೋಗ್ತಾ ಇರುವಾಗ ಡಮ್ ಅಂತ ಒಂದು ಶಬ್ದ ಬರುತ್ತೆ. ಏನಪ್ಪಾ ಅಂತ ತಿರುಗಿ ನೋಡಿದಾಗ ನಮ್ಮ ಹೀರೋನೇ ಶಬ್ದ ಮಾಡಿರ್ತಾನೆ. ಅವನು ಹೀರೋನ ನೋಡಿ ಏನೋ ಮಾಡ್ತಾ ಇದೀಯಾ ನೀನು, ಮನೆಗೆ ಹೋಗ್ತೀರಾ ಅಂತ ಕ್ವಶನ್ ಕೇಳ್ತಾನೆ. ಆವಾಗ ನಮ್ಮ ಹೀರೋ ಹೇಗೋ ನನ್ನ ಹತ್ರ ಗನ್ ಐತೆ, ಅವನನ್ನ ಶೂಟ್ ಮಾಡಾಕನ ಅಂತ ಯೋಚನೆ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಫ್ರೆಂಡ್ ಇದ್ಕೊಂಡು ಇವತ್ತು ಕೂಡ ನೀನು ಓವರ್ ಟೈಮ್ ಡ್ಯೂಟಿನ ಮಾಡ್ತಾ ಇದೀಯಾ, ನನ್ಗೆ ಹೇಳ್ದಿರಾನೇ ಮಾಡ್ತಾ ಇದೀಯ ನೀನು, ನೆಕ್ಸ್ಟ್ ಟೈಮ್ ನೀನೇನಾದ್ರೂ ಓವರ್ ಟೈಮ್ ಮಾಡ್ಬೇಕು ಅಂತ ಡಿಸೈಡ್ ಆದ್ರೆ ನನ್ಗೂನು ಕೂಡ ಹೇಳು, ಇಬ್ರು ಸೇರಿ ವರ್ಕ್ ಮಾಡೋಣ ಅಂತ ಹೇಳಿ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಡೇವಿಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ವಾಕಿ ಟಾಕಿನ ಆನ್ ಮಾಡ್ತಾನೆ. ಹೀರೋಯಿನ್ ರೊನಾಲ್ಡೋ ಅವರೆಲ್ಲರೂ ಬೈತಿರುವಾಗ ನನ್ನನ್ನ ಕ್ಷಮಿಸ್ಬಿಡಿ, ಕೋಪದಲ್ಲಿ ವಾಕಿ ಟಾಕಿನ ಆಫ್ ಮಾಡಕ್ ಬಿಟ್ಟಿದೀನಿ, ನೀವೇನು ಅಷ್ಟೊಂದು ಯೋಚನೆ
ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನನ್ನ ಫ್ರೆಂಡ್ ಇಲ್ಲಿಗೆ ಬಂದಾಗ ನಾನು ಏನೋ ಒಂದು ಮ್ಯಾನೇಜ್ ಮಾಡಿ ಅವನನ್ನ ಇಲ್ಲಿಂದ ಕಳ್ಸಿಬಿಟ್ಟಿದ್ದೀನಿ ಅಂತ ಹೇಳಿ ನಂತರ ಇವನ ಕೆಲಸನ ಶುರು ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಬ್ಯಾಂಕ್ ಅಲ್ಲಿರೋ 1 ರೂಪಾಯಿನೂ ಕೂಡ ಇವನು ಬಿಡೋದಿಲ್ಲ. ಪ್ರತಿಯೊಂದು ನೋಟ್ ನ ಅವನು ವ್ಯಾನ್ ಒಳಗಡೆಗೆ ಹಾಕೋತಷ್ಟಿಗೆ ರಾತ್ರಿ ಆಗೋಗ್ಬಿಡುತ್ತೆ. ಇನ್ನೊಂದು ಕಡೆ ಈ ಬ್ಯಾಂಕ್ ಅಲ್ಲಿ ಕ್ಯಾಮೆರಾಸ್ ಇರ್ತಾವಲ್ಲ, ಅವೆಲ್ಲ ಒಂದು ಕ್ಯಾಸೆಟ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರ್ತವೆ. ಹೀರೋ ಹೋಗಿ ಆ ಕ್ಯಾಸೆಟ್ ಗಳನ್ನ ಎತ್ಕೊಂತಾನೆ. ಆದ್ರೆ ಇವನು ಅಬ್ಸರ್ವ್ ಮಾಡ್ತಿರೋ ಹಾಗೆ ಒಂದು ಕ್ಯಾಮೆರಾಗೆ ಅಟ್ಯಾಚ್ ಆಗಿರೋ ಒಂದು ಕ್ಯಾಸೆಟ್ ನ ಇವನು ಎತ್ಕೊಳ್ಳೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಅದ್ರಲ್ಲಿ ಸ್ಟಾರ್ಟಿಂಗ್ ಇಂದನು ಎಂಡಿಂಗ್ ವರ್ಗು ಇವನು ಏನ್ ಮಾಡಿದ್ದಾನೆ ಪ್ರತಿಯೊಂದನು ಕೂಡ ಅದರಲ್ಲಿ ರೆಕಾರ್ಡ್ ಆಗೋಗ್ಬಿಟ್ಟಿರುತ್ತೆ. ಡೇವಿಡ್ ಹೇಗೋ ಕಳ್ತನ ಮಾಡಿದ್ದೀನಿ, ಅದ್ರ ಜೊತೆಗೆ ಕ್ಯಾಮೆರಾಗೆ ಸಂಬಂಧಪಟ್ಟಿರೋ ಕ್ಯಾಸೆಟ್ ಗಳನ್ನ ಕಳ್ತನ ಮಾಡಿದ್ದೀನಿ ಅಂತ ಡ್ಯಾನ್ಸ್ ಆಡ್ತಿರ್ತಾನೆ. ಅದೆಲ್ಲ ಈ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗೋಗ್ಬಿಟ್ಟಿರುತ್ತೆ. ನಂತರ ನಮ್ಮ ಹೀರೋ ವ್ಯಾನ್ ಹಾಕೊಂಡು ಹೋಗೋಣ ಅಂತ ವ್ಯಾನ್ ಡೋರ್ ಕ್ಲೋಸ್ ಮಾಡ್ತಿರುವಾಗ ಡೋರು ಕ್ಲೋಸ್ ಆಗ್ತಿರೋದಿಲ್ಲ. ಅಷ್ಟೊಂದು ಅಮೌಂಟ್ ಆ ವ್ಯಾನ್ ಅಲ್ಲಿ ಇವನು ತುಂಬಿಸ್ಬಿಟ್ಟಿರ್ತಾನೆ. ಅದಕ್ಕೆ ಒಳಗಡೆಗೆ ಹೋಗಿ ಅದನ್ನ ನೀಟಾಗಿ ಹಾಕ್ತಿರುವಾಗ ಹಿಂದ್ಗಡೆಯಿಂದ ಆಟೋಮೆಟಿಕ್ ಆಗಿ ಡೋರ್ ಕ್ಲೋಸ್ ಆಗೋಗ್ಬಿಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಡೋರ್ ನ ಆಚೆಗಡೆಯಿಂದ ಮಾತ್ರನೇ ಓಪನ್ ಮಾಡಬಹುದು. ಡ್ರೈವರ್ ಸೀಟ್ ಹತ್ರ ಬರೋದಕ್ಕೆ ಒಂದು ಚಿಕ್ಕ ಡೋರ್ ಇರುತ್ತೆ. ಆ ಡೋರ್ ಮುಖಾಂತರ ಹೋಗೋಣ ಅಂತ ಅನ್ಕೊಂಡ್ರೆ ಅದರಲ್ಲಿ ಇವನು ಇಡಿಸ್ತಿರೋದಿಲ್ಲ. ಇವನು ತುಂಬಾ ದಪ್ಪ ಇರ್ತಾನೆ. ಆವಾಗೆ ನಮ್ಮ ಹೀರೋಗೆ ಆ ವ್ಯಾನ್ ಅಲ್ಲಿ ಒಂದು ಪ್ಲಾಸ್ಟರ್ ಕಾಣಿಸುತ್ತೆ. ಆ ಪ್ಲಾಸ್ಟರ್ ನ ಇವನು ಕಳ್ತನ ಮಾಡಿರೋ ಒಂದು ನೋಟ್ಗಳು ಇರ್ತಾವಲ್ಲ ಅದಕ್ಕೆ ಅಟ್ಯಾಚ್ ಮಾಡಿ ಸ್ಟ್ರಾಂಗ್ ಆಗಿ ಒಂದು ರಾಡ್ ತರ ಕ್ರಿಯೇಟ್ ಮಾಡಿ ಆಕ್ಸಿಲೇಟರ್ ಮೇಲೆ ಇಟ್ಟು ವೆಹಿಕಲ್ ನ ಸ್ಟಾರ್ಟ್ ಮಾಡ್ತಾನೆ. ಆ ವೆಹಿಕಲ್ ತುಂಬಾ ಜೋರಾಗಿ ಬಂದು ಗಾಡಿನ ಹೊಡೆದಾಗ್ಬಿಟ್ಟು ಆಚೆಗಡೆ ಬರುತ್ತೆ. ಆಚೆಗಡೆ ಇರೋರು ಇದನ್ನ ನೋಡಿ ಏನಪ್ಪಾ ಆಯ್ತು ಅಂತ ತುಂಬಾ ಭಯ ಪಡ್ತಾರೆ. ಆದ್ರೆ ವ್ಯಾನ್ ಹತ್ರ ಬಂದು ನೋಡಿದಾಗ ವ್ಯಾನ್ ತುಂಬಕ್ಕೂನು ಅಮೌಂಟೇ ಇರುತ್ತೆ. ನಂತರ ಹೀರೋಯಿನ್ ಹೀರೋ ಹಾಕೊಂಡಿರೋ ಒಂದು ಪ್ಯಾಂಟ್ ಅಲ್ಲಿ ಎಷ್ಟು ಅಮೌಂಟ್ ಇಡೋದಕ್ಕಾಗುತ್ತೋ ಅಷ್ಟು ಅಮೌಂಟ್ ನ ಇಟ್ಟು ಹಾಗೆ ಅವನಿಗೊಂದು ಫೇಕ್ ಐಡಿನ ಕ್ರಿಯೇಟ್ ಮಾಡಿ ಇರ್ತಾಳೆ. ಅದರಲ್ಲಿ ನಮ್ಮ ಹೀರೋ ಹೆಸರು ಬಂದ್ಬಿಟ್ಟು ಮೈಕಲ್ ಮಿಕ್ಲಿ ಅಂತ ಇರುತ್ತೆ. ಹೀರೋಯಿನ್ ಫ್ರೆಂಡ್ ಆಗಿರೋ ಸ್ಟೀವ್ ಗೆ ಒಬ್ಬ ಫ್ರೆಂಡ್ ಇರ್ತಾನೆ. ಅವನ ಹೆಸರು ಮೈಕಲ್ ಮಿಕ್ಲಿ ಆಗಿರುತ್ತೆ. ಅವನ ಐಡೆಂಟಿನ ನಮ್ಮ ಹೀರೋಯಿನ್ ಕಳ್ತನ ಮಾಡಿಬಿಟ್ಟು ಇವನಿಗೆ ತಕ್ಕಂತೆ ಅದನ್ನ ಬದಲಾವಣೆ ಮಾಡಿ ಐಡಿನ ಕೊಡೋವಾಗ ಹೇಳ್ತಾಳೆ, ನೀನು ಮೆಕ್ಸಿಕೋಗೆ ಹೋಗಿ ಇವಾಗ ನಿನ್ನ ಹತ್ರ ಇರೋಂದು ಅಮೌಂಟ್ ಇಂದ ಸ್ವಲ್ಪ ದಿನಗಳು ಎಂಜಾಯ್ ಮಾಡು. ಅಷ್ಟರಲ್ಲಿ ಇಲ್ಲೆಲ್ಲ ಕಾಮ್ ಡೌನ್ ಆದ್ಮೇಲೆ ನಾನ್ ಮೆಕ್ಸಿಕೋಗೆ ಬರ್ತೀನಿ ಅಂತ ಹೇಳಿ ಹೀರೋನ ಅಲ್ಲಿಂದ ಕರ್ಕೊಂಡು ಏರ್ಪೋರ್ಟ್ ಹತ್ರಕ್ಕೆ ಬರ್ತಾಳೆ. ನಮ್ಮವನ್ ಅಲ್ಲಿಂದ ಹೋಗೋದಕ್ಕೂ ಮೊದ್ಲು ಹೀರೋಯಿನ್ಗೆ ಒಂದು ಕಿಸ್ ಕೊಟ್ಟು ಹೋಗ್ತಾನೆ. ಆವಾಗ ಹೀರೋಯಿನ್ ತುಂಬಾನೇ ಬಾಧೆ ಪಡ್ತಾಳೆ. ಈ ವ್ಯಕ್ತಿ ನನ್ನನ್ನ ಇಷ್ಟೊಂದು ನಂಬ್ತಾ ಇದ್ದಾನಲ್ವಾ, ನಾನು ಇವನನ್ನ ಮೋಸ ಮಾಡ್ತಿದ್ದೀನಿ ಅಂತ. ನಂತರ ನಮ್ಮ ಹೀರೋ ಏರ್ಪೋರ್ಟ್ ಒಳಗಡೆಗೆ ಬರ್ತಾನೆ. ಅಲ್ಲಿರೋರೆಲ್ಲಾರು ಕೂಡ ತುಂಬಾ ವಿಚಿತ್ರವಾಗಿ ನಮ್ಮ ಹೀರೋ ಕಡೆ ನೋಡ್ತಿರ್ತಾರೆ. ಯಾಕಂದ್ರೆ ಹೀರೋನ ಬ್ಯಾಕ್ ಸೈಡ್ ದೊಡ್ಡದಾಗೋಗ್ಬಿಟ್ಟಿರುತ್ತಲ್ವಾ ಕ್ಯಾಶ್ ನ ಹಿಡ್ಕೊಂಡು. ಅದಕ್ಕೆ ಹೀರೋ ಅದ್ಯಾವ್ದು ತಲೆಗೆ ಹಾಕೊಂಡಿರ ಶಿಸ್ತಾಗಿ ಬಂದು ಪ್ಲೈನ್ ಅಲ್ಲಿ ಕೂತ್ಕೊಂತಾನೆ. ಏರೋಪ್ಲೇನ್ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕಡೆ ಬ್ಯಾಂಕ್ ಅಲ್ಲಿ ದರೋಡೆ ನಡೆದಿರುತ್ತಲ್ವಾ, ಅಲ್ಲಿಗೆ FBI ಏಜೆಂಟ್ ಗಳು ಬಂದ್ಬಿಟ್ಟು ಪ್ರೂಫ್ ಗೋಸ್ಕರ ಹುಡುಕಾಡ್ತಿರ್ತಾರೆ. ಮತ್ತೊಂದು ಕಡೆ ನಮ್ಮ ಹೀರೋ ಎಲ್ಲಾ ಅಮೌಂಟ್ ನ ಕಳ್ತನ ಮಾಡಿ ಅವನ ಗರ್ಲ್ ಫ್ರೆಂಡ್ ಗೆ ಕೊಟ್ಟಿರ್ತಾನಲ್ವಾ. ನಿಜ ಹೇಳ್ಬೇಕಂದ್ರೆ ಗರ್ಲ್ ಫ್ರೆಂಡ್ ನಮ್ಮ ಅವನಿಗೆ ಸ್ವಲ್ಪ ಅಮೌಂಟ್ ಮಾತ್ರನೇ ಕೊಟ್ಟಿರ್ತಾಳೆ. ಇನ್ನ ಮಿಕ್ಕಿರೋ ಅಮೌಂಟ್ ಎಲ್ಲ ಅವಳ ಹತ್ರನೇ ಇರುತ್ತಲ್ವಾ, ಅವುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಒಂದ್ ಹತ್ರ ಇಡ್ತಿರುವಾಗ ಆವಾಗೆ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ ಹತ್ರ ಆ ಬ್ಯಾಂಕ್ ಅಲ್ಲಿ 180 ಕೋಟಿನ ಕಳ್ತನ ಮಾಡಿದ್ದಾರೆ ಅಂತ. ನಮ್ಮ ಹೀರೋ ಆರಾಮಾಗಿ ಮೆಕ್ಸಿಕೋಗೆ ಹೊರಟೋಗ್ಬಿಟ್ಟು ಅವನ ಹತ್ರ ಇವಾಗ ಅಮೌಂಟ್ ಇರುತ್ತಲ್ವಾ, ಇದರಿಂದ ಬೇಕಾಗಿರೋ ಪ್ಲೇಸ್ ಗೆ ಹೋಗಿ ಬೇಕಾಗಿರೋ ಹಾಗೆ ಅವನು ಲೈಫ್ ನ ಎಂಜಾಯ್ ಮಾಡ್ಕೊಂಡು ತುಂಬಾ ಅಮೌಂಟ್ ನ ಅವನು ಸ್ಪೆಂಡ್ ಮಾಡ್ತಿರ್ತಾನೆ. ಪೊಲೀಸ್ ಆಫೀಸರ್ಸ್ ಗೆ ನಮ್ಮ ಹೀರೋ ಕಳ್ತನ ಮಾಡ್ತಿರುವಾಗ ಒಂದು ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗ್ತಿರೋದನ್ನ ಹಾಗೆ ಬಿಟ್ಟು ಬಂದ್ಬಿಟ್ಟು ಇರ್ತಾನಲ್ವಾ, ಆ ಕ್ಯಾಮೆರಾ ಪ್ರೂಫ್ ನ ಎತ್ಕೊಂಡು ಅವನು ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರೋ ಹುಡುಗಿ ಹತ್ರಕ್ಕೆ ಹೋಗಿ ಅವನ ಬಗ್ಗೆ ಎಂಕ್ವೈರಿ ಮಾಡ್ತಿರ್ತಾರೆ. ಆ ಫುಟೇಜ್ ನ ತೋರಿಸ್ಬಿಟ್ಟು ಮತ್ತೊಂದು ಕಡೆ ನಮ್ಮ ಹೀರೋ ಫೋನ್ ಕಾಲ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಒಂದತ್ರ ವೈಟ್ ಮಾಡ್ತಿರುವಾಗ ಆವಾಗೆ ಈ ಸ್ಟೀವ್ ಗನ್ ಅಲ್ಲಿಗೆ ಬಂದು ನೋಡು ಅವನು CC ಕ್ಯಾಮೆರಾದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಇವಾಗ ನಾವು ಅವನ್ನ ಪೊಲೀಸರಿಗೆ ಹಿಡ್ಕೊಟ್ರೆ ಬೆಟರ್. ಆರಾಮ್ಸೆ 15 ವರ್ಷ ಜೈಲಲ್ಲಿ ಇರ್ತಾನೆ. ಅದರಲ್ಲಿ ಅವನ್ಗೆ ಬೇಕಾಗಿರೋ ಹಾಗೆ ಫುಡ್ ನ ನಾವು ಅರೇಂಜ್ ಮಾಡೋಣ ಅಂತ ಸ್ಟೀವ್ ಹೀರೋಯಿನ್ ಹತ್ರ ಹೇಳ್ತಾನೆ. ಅದಕ್ಕೆ ಹೀರೋಯಿನ್ ಒಪ್ಪೋದಿಲ್ಲ. ಇಲ್ಲ ಚಾನ್ಸೇ ಇಲ್ಲ ಅವನ್ನ ಜೈಲಿಗೆ ಕಳ್ಸೋದಕ್ಕೆ. ಅವನೇನಾದ್ರೂ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಂದ್ರೆ ನಾವು ಕೂಡ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಸ್ಟೀವ್ ಇದ್ಕೊಂಡು ಅದಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ನನ್ನ ಹೆಸರು ಸ್ಟೀವ್ ಅಂತ ಅವನ್ಗೆ ಗೊತ್ತೇ ಇಲ್ಲ, ನನ್ನ ಹೆಸರು ರೊನಾಲ್ಡೋ ಅಂತ ಅನ್ಕೊಂತಿದ್ದಾನೆ. ಅದ್ರ ಜೊತೆಗೆ ನಿನ್ನನ್ನ ಹಿಡ್ಕೊಡ್ತಾನೆ ಅಂತ ಅನ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ಅವನು ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ. ಇದರಿಂದ ನಿನ್ನ ಹೆಸರು ಪೊಲೀಸರ ಹತ್ರ ಹೇಳೋದಕ್ಕೆ ಹೋಗೋದಿಲ್ಲ. ಇದರಿಂದ ನಾವು ಅವನ್ನ ಪೊಲೀಸರಿಗೆ ಹಿಡ್ಕೊಟ್ರೆ ಅವನು ಆರಾಮ್ಸೆ ಜೈಲಲ್ಲಿದ್ದು ಅವನಿಗೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ನಾವೇ ನೋಡ್ಕೊಳ್ಳೋಣ ಅಂತ ಹೇಳೋದ್ರಿಂದ ಹೀರೋಯಿನ್ ಅದಕ್ಕೆ ಒಪ್ಕೊಂತಾಳೆ. ನಂತರ ಸ್ಟೀವ್ ಪೊಲೀಸರಿಗೆ ಕಾಲ್ ಮಾಡಿ ಮೆಕ್ಸಿಕೋದಲ್ಲಿರೋ ನಮ್ಮ ಹೀರೋನ ಡೀಟೇಲ್ಸ್ ಎಲ್ಲಾನು ಕ್ಲಿಯರ್ ಕಟ್ ಆಗಿ ಕೊಡ್ತಾನೆ. ಇಲ್ಲಿರೋ ಪೊಲೀಸರು ಮೆಕ್ಸಿಕೋದಲ್ಲಿ ನಮ್ಗೆ ಸಂಬಂಧಪಟ್ಟಿರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ್ನ ಅರೆಸ್ಟ್ ಮಾಡಬೇಕು ಅಂತ ಅಲ್ಲಿರೋ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ನಮ್ಮ ಹೀರೋ ತುಂಬಾ ಸಂತೋಷವಾಗಿ ಒಂದು ಹೋಟೆಲ್ ಅಲ್ಲಿ ಆರಾಮ್ಸೆ ಕೂತ್ಕೊಂಡು ಅವನು ಡ್ರಿಂಕ್ಸ್ ನ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಐಸ್ ಕ್ಯೂಬ್ಸ್ ಖಾಲಿ ಆಗೋದ್ರಿಂದ ಅದನ್ನೇ ಎತ್ಕೊಂಡ್ ಬರೋಣ ಅಂತ ಅವನ ರೂಮ್ ಇಂದ ಆಚೆಗಡೆ ಬರ್ತಾನೆ. ಈ ಗ್ಯಾಪ್ ಅಲ್ಲಿ ಪೊಲೀಸರು ಹೋಟೆಲ್ ಹತ್ರ ಬಂದು ರಿಸೆಪ್ಷನ್ ಹತ್ರ ಮಾತಾಡ್ತಾ ಇರ್ತಾರೆ. ಇಂಥವನು ನಿಮ್ಮ ಹೋಟೆಲ್ ಅಲ್ಲಿ ಎಲ್ಲಿದ್ದಾನೆ ಅಂತ. ಹೀರೋದು ಒಂದು ವಾಂಟೆಡ್ ಪೋಸ್ಟರ್ ಇರುತ್ತೆ, ಅದನ್ನ ತೋರಿಸಿ ಎಲ್ಲಿದ್ದಾನೆ ಅಂತ ಕೇಳಿದಾಗ ಇಂತ ಒಂದು ರೂಮ್ ಅಲ್ಲಿ ಇದ್ದಾನೆ ಅಂತ ಹೇಳೋದ್ರಿಂದ ಪೊಲೀಸರು ರೂಮ್ ಒಳಗಡೆಗೆ ಹೋಗಿ ಚೆಕ್ ಮಾಡ್ತಾರೆ. ಆದ್ರೆ ಅಲ್ಲಿ ನಮ್ಮ ಹೀರೋ ಇರೋದಿಲ್ಲ. ಯಾಕಂದ್ರೆ ಅವನು ಐಸ್ ಕ್ಯೂಬ್ಸ್ ಗೋಸ್ಕರ ಕೆಳಗಡೆಗೆ ಬಂದಿರ್ತಾನೆ. ಒಂದು ಮಿಷಿನ್ ಹತ್ರಕ್ಕೆ ಹೋಗಿ ಐಸ್ ಕ್ಯೂಬ್ಸ್
ಮಾಡೋದಕ್ಕೋಸ್ಕರ ಆ ಬಟನ್ ನ ಕ್ಲಿಕ್ ಮಾಡ್ತಾ ಇದ್ರು ಕೂಡ ಐಸ್ ಕ್ಯೂಬ್ಸ್ ಬರ್ತಿರೋದಿಲ್ಲ. ಇದರಿಂದ ಡೇವಿಡ್ ರಿಸೆಪ್ಷನ್ ಹತ್ರಕ್ಕೆ ಹೋಗ್ಬಿಟ್ಟು, ಸರ್ ಅಲ್ಲಿ ಐಸ್ ಕ್ಯೂಬ್ಸ್ ಬರ್ತಿಲ್ಲ, ನೀವೇನ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರ ಅಂತ ಅವನ್ನ ಬೈತಿರ್ತಾನೆ. ಅಲ್ಲಿರೋ ಅವನು ಶಾಕ್ ಆಗ್ತಾನೆ. ಇವಾಗ ತಾನೆ ಇವನ್ಗೋಸ್ಕರ ಪೊಲೀಸರು ಹುಡ್ಕೊಂಡು ಹೋಗಿದ್ದು, ಇವ್ನು ಇಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಅವನು ಶಾಕ್ ಅಲ್ಲಿ ನೋಡ್ತಿರುವಾಗ್ಲೇ ನಮ್ಮ ಹೀರೋ ಅವನಿಗೆ ಸಂಬಂಧಪಟ್ಟಿರೋ ಒಂದು ವಾಂಟೆಡ್ ಪೋಸ್ಟರ್ ಅಲ್ಲಿರೋದನ್ನ ನೋಡ್ಬಿಟ್ಟು ಪೊಲೀಸರು ನನ್ನನ್ನ ಹಿಡ್ಕೊಳ್ಳೋದಕ್ಕೆ ಬಂದವ್ರೆ ಅಂತ ಅವನು ಅಲ್ಲಿಂದ ಹೊಡೋದಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಸ್ಟೀವ್ ಹೆಂಡತಿನ ಕರ್ಕೊಂಡು ಔಟ್ ಸೈಡ್ ಬಂದಿರ್ತಾನೆ. ಆವಾಗ ಹೆಂಡತಿ ಇದ್ಕೊಂಡು ಗಂಡನ ಹತ್ರ ಕೇಳ್ತಾಳೆ, ನಾನೊಂದು ಡ್ರೆಸ್ ತಗೋಬೇಕು ಅಂತ. ಆದ್ರೆ ಸ್ಟೀವ್ ಬೇಡ, ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಕಲ್ತಾನ ಮಾಡಿರೋಂತ ಅಮೌಂಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ, ಅಮೌಂಟ್ ಆಚೆಗಡೆ ಕೊಡೋದು ಬೇಡ ಅಂತ ಅವನು ಎಷ್ಟೇ ಕಂಟ್ರೋಲ್ ಮಾಡ್ತಾ ಇದ್ರು ಹೆಂಡತಿ ಒಂದೇ ಒಂದು ಡ್ರೆಸ್ ತಗೊಂಡ್ ಬಂದ್ಬಿಡ್ತೀನಿ ಸಾಕು ಅಂತ ಪದೇ ಪದೇ ಕೇಳ್ತಾ ಇರೋದ್ರಿಂದ ಸರಿ ಅಂತ ಶಾಪಿಂಗ್ ಗೆ ಕರ್ಕೊಂಡು ಹೋಗ್ತಾನೆ. ಇನ್ನ ಹೆಂಡತಿ ಸುಮ್ನೆ ಇರ್ತಾಳೆ. ಒಂದು ಡ್ರೆಸ್ ಹೋಗಿ 10 ಡ್ರೆಸ್ಗಳನ್ನ ಪರ್ಚೇಸ್ ಮಾಡ್ತಾನೆ. ಅದೇ ಖುಷಿಯಲ್ಲಿ ಗಂಡನು ಕೂಡ ಅವನ ಕಂಟ್ರೋಲ್ ನ ಮಿಸ್ ಆಗೋಗ್ಬಿಟ್ಟು ಲಕ್ಕಿ ಭಾಸ್ಕರ್ ಮೂವಿಯಲ್ಲಿ ನೆಕ್ಸ್ಟ್ ಸೆಕೆಂಡ್ ಗೆ ಒಂದು ಲಕ್ಸುರಿಯಸ್ ಆಗಿರೋ ಒಂದು ಕಾರು ಹಾಗೆ ಒಂದು ಬಂಗ್ಲಾನ ಪರ್ಚೇಸ್ ಮಾಡ್ತಾನೆ. ಹಾಗೆ ನಮ್ಮ ಹೀರೋ ಕಲ್ತಾನ ಮಾಡಿರ್ತಾನಲ್ವಾ ತುಂಬಾ ಅಮೌಂಟ್, ಆ ಅಮೌಂಟ್ ನೆಲ್ಲ ಆ ಬಂಗ್ಲಾಗೆ ಶಿಫ್ಟ್ ಮಾಡ್ತಾನೆ. ಯಾರಾದ್ರೂ ಒಬ್ನು ಬೆಳೀತಿದ್ದಾನೆ, ಅವನ ಹತ್ರ ತುಂಬಾ ಅಮೌಂಟ್ ಕಾಣಿಸ್ಕೊಂತೈತೆ ಅಂದ್ರೆ ಪಕ್ಕದ ಮನೆಯಲ್ಲಿರೋರ್ಗೆ ನೋಡೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಪಕ್ಕದಲ್ಲಿರೋ ಬಿಲ್ಡಿಂಗ್ ಓನರ್ ಇವನ್ ಕಡೆ ಒಂಥರ ಕಣ್ಣಾಕೊಂಡು ನೋಡ್ತಿರ್ತಾನೆ. ಇವನ್ ಇಷ್ಟೊಂದು ಅಮೌಂಟ್ ಎಲ್ಲಿಂದ ಬರ್ತೈತೆ, ಇವನ್ ಏನ್ ಕೆಲ್ಸ ಮಾಡ್ತಾನೆ, ಸಡನ್ ಆಗಿ ಇಷ್ಟೊಂದು ಬಂಗ್ಲಾನ ಖರೀದಿ ಮಾಡಿ ಇಷ್ಟೊಂದು ಅಮೌಂಟ್ ನ ಖರ್ಚು ಮಾಡ್ತಿದ್ದಾನಲ್ವಾ, ಇವನ್ ಬಗ್ಗೆ ತಿಳ್ಕೋಬೇಕು ಅಂತ ಅವನು ಕೂಡ ಎಂಕ್ವೈರಿನ ಸ್ಟಾರ್ಟ್ ಮಾಡ್ತಾನೆ. ಹೀರೋಯಿನ್ ಹಾಗೆ ಸ್ಟೀವ್ ಇಬ್ರು ಒಂದು ಟೆಲಿಫೋನ್ ಹತ್ರಕ್ಕೆ ಬಂದು ನಮ್ಮ ಹೀರೋ ಫೋನ್ ಕಾಲ್ಗೋಸ್ಕರ ವೈಟ್ ಮಾಡ್ತಿರ್ತಾರೆ. ನಿಜ ಹೇಳಬೇಕಂದ್ರೆ ನಮ್ಮ ಹೀರೋನೇ ಇದೇ ಒಂದು ಟೆಲಿಫೋನ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಮೊದ್ಲೇ ಹೇಳಿರೋದ್ರಿಂದ ಹೀರೋಯಿನ್ ಅದ್ರ ಹತ್ರಕ್ಕೆ ಬಂದು ವೈಟ್ ಮಾಡ್ತಿರ್ತಾಳೆ. ಆವಾಗ ಸ್ಟೀವ್ ಅಂತಾನೆ, ಅವನೇನಾದ್ರೂ ಇವಾಗ ಕಾಲ್ ಮಾಡ್ಲಿಲ್ಲ ಅಂದ್ರೆ ಪೊಲೀಸರು ಅವನ್ನ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಇಫ್ ಇನ್ ಕೇಸ್ ಪೊಲೀಸರಿಗೆ ಸಿಗ್ಲಿಲ್ಲ ಅಂದ್ರೆ ಕಾಲ್ ಬರುತ್ತೆ ಅಂತ ಹೇಳ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಟೆಲಿಫೋನ್ ರಿಂಗ್ ಆಗುತ್ತೆ. ನಮ್ಮ ಹೀರೋಯಿನ್ಗೆ ಕಾಲ್ ಮಾಡಿ ಬೈತಾ ಇರ್ತಾನೆ, ನೀನ್ ಹೇಳಿದ್ದೇನು ನಾನು ಹೋಗಿದ್ದು ಸ್ವಲ್ಪ ದಿನಗಳಿಗೆ, ನೀನು ಕೂಡ ಇಲ್ಲಿಗೆ ಬರ್ತೀಯಾ, ಇಬ್ರು ಸೇರಿ ಸಂತೋಷವಾಗಿರೋಣ ಅಂತ. ಆದ್ರೆ ಇವಾಗ ನನ್ನ ಹತ್ರ ಇರೋ ಅಮೌಂಟ್ ಎಲ್ಲ ಖಾಲಿ ಆಗೋಗ್ಬಿಟ್ಟೈತೆ, ಬರೀ ಪರ್ಸ್ ಮಾತ್ರನೇ ಐತೆ ಅಂತ ಪರ್ಸ್ ನ ಚೆಕ್ ಮಾಡ್ತಾನೆ. ಅದ್ರಲ್ಲಿ ಸ್ಟೀವ್ ಗೆ ಸಂಬಂಧಪಟ್ಟಿರೋ ಒಂದು ID ಕಾರ್ಡ್ ಇರುತ್ತೆ. ಇವನ್ ಯಾವನು ಸ್ಟೀವ್ ಅಂತ ಐತೆ ಅಂತ ಕೇಳಿದಾಗ ಅದಕ್ಕೆ ಹೀರೋಯಿನ್ ಬೈ ಮಿಸ್ ಆಗಿ ಅವನು ರೊನಾಲ್ಡೋ ಅಂತ ಹೇಳ್ಬಿಡ್ತಾಳೆ. ಆವಾಗ ನಮ್ಮ ಹೀರೋಗೆ ಅರ್ಥ ಆಗೋಗ್ಬಿಡುತ್ತೆ, ಓ ಸ್ಟೀವ್ ಹಾಗೆ ರೊನಾಲ್ಡೋ ಇಬ್ರು ಒಬ್ನೇನಾ, ಇವನೇನಾ ಸ್ಟೀವ್ ಅಂದ್ರೆ, ನನ್ನ ಹತ್ರ ಕಲ್ತಾನ ಮಾಡ್ಸಿರೋದು ಇವನೇನಾ ಅಂತ ಈ ತರ ಮಾತಾಡ್ತಿರ್ತಾನೆ. ಇನ್ನೊಂದು ಕಡೆ ಈ ಸ್ಟೀವ್ ಗನ್ಗೆ ಮೈಂಡ್ ಬ್ಲಾಕ್ ಆಗೋಗ್ಬಿಡುತ್ತೆ. ಹೀರೋಗೆ ಗೊತ್ತಾಗೋಗ್ಬಿಟ್ಟೈತೆ ನಾನು ಯಾರು, ನನ್ನ ID ಕಾರ್ಡ್ ಕೂಡ ಅವನ ಹತ್ರ ಐತೆ ಅಂತ ಹೇಳಿ ನೆಕ್ಸ್ಟ್ ಮಿನಿಟ್ ಅವನು ಒಬ್ಬ ಹಿಟ್ ಮ್ಯಾನ್ ನ ಕರ್ಸ್ಕೊಂತಾನೆ. ಅಂದ್ರೆ ಕಿಲ್ಲರ್ ಅಂತ ಹೇಳ್ಕೋಬಹುದು. ಅವನ ಹತ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ, ಈ ತರ ಒಬ್ನು ಮೆಕ್ಸಿಕೋದಲ್ಲಿದ್ದಾನೆ, ಅವನನ್ನ ನೀನೇ ಸಾಯಿಸ್ಬೇಕು ಅಂತ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಹಿಟ್ ಮ್ಯಾನ್ ಬೇರೆ ಯಾರು ಅಲ್ಲ, ಈ ಸ್ಟೀವ್ ಗನ್ಗೆ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಕೋಬಹುದು. ಅದಕ್ಕೆ ಅವನು ಡಿಟೇಲ್ಡ್ ಆಗಿ ಬ್ಯಾಂಕ್ ಅಲ್ಲಿ ದರೋಡೆ ಮಾಡಿರೋದು ಹಾಗೆ ನಮ್ಮ ಹೀರೋನ ಸಾಯಿಸ್ಬೇಕು ಅನ್ಕೊಂಡಿರೋದು ಡಿಟೇಲ್ಡ್ ಆಗಿ ಹೇಳೋದ್ರಿಂದ ಹಿಟ್ ಮ್ಯಾನ್ ಕೂಡ ಮೆಕ್ಸಿಕೋಗೆ ಬರ್ತಾನೆ. ಇನ್ನೊಂದು ಕಡೆ ಪೊಲೀಸರು ನಮ್ಮ ಹೀರೋ ಫ್ರೆಂಡ್ ನ ಕರ್ಸ್ಬಿಟ್ಟು, ಸರಿ ನಿನ್ ಫ್ರೆಂಡ್ ಬಗ್ಗೆ ಏನಾದ್ರು ಹೇಳು, ಅವ್ನ್ ನಿನ್ನ ಹತ್ರ ಯಾವ ತರ ಇದ್ದ, ಯಾವ ತರ ಬಿಹೇವ್ ಮಾಡ್ತಿದ್ದ, ಈ ಬ್ಯಾಂಕ್ ದರೋಡೆ ಬಗ್ಗೆ ಏನಾದ್ರು ಮಾತಾಡ್ತಿದ್ನ ಅಂತ ಕೇಳ್ತಾರೆ. ಅದಕ್ಕೆ ಅವನು ಇದ್ಕೊಂಡು, ಇಲ್ಲ ಮೇಡಮ್, ನಿಜ ಹೇಳ್ಬೇಕಂದ್ರೆ ಅವ್ನು ಯಾವಾಗ್ಲೂ ಬರೋದು, ಕೆಲಸ ಮಾಡೋದು, ಅವ್ನಿಗೆ ಮದುವೆ ಸೆಟ್ ಆಗಿತ್ತಲ್ವಾ, ಆ ಹುಡುಗಿ ಹತ್ರಕ್ಕೆ ಹೋಗಿ ಆ ಹುಡುಗಿ ಜೊತೆ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡೋದು, ಈ ತರ ಅವನ ಲೈಫ್ ಇತ್ತು. 4 ತಿಂಗಳ ಹಿಂದ್ಗಡೆ ಇವನು ಲವ್ ಮಾಡಿರೋ ಒಂದು ಹುಡುಗಿ ಇವಾಗ ಕಾಲ್ ಮಾಡಿದಾಳೆ ಅಂತ ಹೇಳ್ಬಿಟ್ಟು ಅವನು ತುಂಬಾ ಖುಷಿ ಪಡ್ತಿದ್ದ. ಮೇ ಬಿ ನೀವು ಆ ಹುಡುಗಿನ ಹೋಗಿ ಮೀಟ್ ಆಗಿ ಏನಾದ್ರು ಮಾತಾಡಿದ್ರೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ಬೋದು ಅಂತ ಹೇಳೋದ್ರಿಂದ ಪೊಲೀಸರು ಕೆಲ್ಲೆ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಇನ್ನೊಂದು ಕಡೆ ಈ ಕಿಲ್ಲರು ಮೆಕ್ಸಿಕೋಗೆ ಬಂದಿರ್ತಾನೆ. ನಮ್ಮ ಹೀರೋನ ಶೂಟ್ ಮಾಡೋದಕ್ಕೆ ಗನ್ ನ ಪರ್ಚೇಸ್ ಮಾಡೋದಕ್ಕಂತ ಒಂದು ಪ್ಲೇಸ್ ಹತ್ರ ಬಂದಿರ್ತಾನೆ. ಆ ಗೋಡೆ ಮೇಲೆ ಒಂದು ಗನ್ ಇರುತ್ತೆ. ಆ ಗನ್ ಅನ್ನ ತಗೋಬೇಕು ಅಂತ ಆ ಶಾಪ್ ಓನರ್ ಹತ್ರ ಕೇಳಿದಾಗ ಆ ಶಾಪ್ ಓನರ್ ಹೇಳ್ತಾನೆ, ನಿನಗೆ ಈ ಗನ್ ನ ಹ್ಯಾಂಡಲ್ ಮಾಡೋದಕ್ಕೆ ಬರಲ್ಲ, ನೀನ್ ಇದನ್ನ ತಗೋಬೇಡ ಅಂತ. ಆದ್ರೂನು ಕೂಡ ಕಿಲ್ಲರು ನೀನಾ ನಾನಾ, ನಾನ್ ಹೇಳಿದ್ ಮಾತ್ ನೀನ್ ಕೇಳ್ಬೇಕು, ನೀನ್ ಹೇಳಿದ್ ಮಾತ್ ನಾನ್ ಕೇಳಲ್ಲ ಅಂತ ಹೇಳಿ ಅದೇ ಗನ್ ಅನ್ನ ಪರ್ಚೇಸ್ ಮಾಡಿ ಆಚೆಗಡೆ ಬರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋನು ಕೂಡ ಅದೇ ಸ್ಟ್ರೀಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಅವನ್ಗೆ ಗುರಿ ಇಟ್ಟು ಶೂಟ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಗನ್ ಇಂದ ಬುಲೆಟ್ ಆಚೆಗಡೆ ಬರ್ದಿರಾ ಗನ್ ಅಲ್ಲಿ ಸ್ಟ್ರಕ್ ಆಗೋಗ್ಬಿಟ್ಟು ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಇದರಿಂದ ಕಿಲ್ಲರು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಅದನ್ನ ನಮ್ಮ ಹೀರೋ ನೋಡಿ ಇವನ್ ಯಾವನ ಹುಚ್ಚನನ್ ಮಗನ ಆಗಿರ್ಬೇಕು ಅಂತ ಅನ್ಕೊಂತಾನೆ. ಕೆಳಗಡೆಗೆ ಬಿದ್ದೋಗಿರೋ ಕಿಲ್ಲರು ನಮ್ಮ ಹೀರೋ ಕಡೆ ನೋಡಿ ಅವನ್ನ ಹಿಡ್ಕೊಳ್ಳೋದಕ್ಕೆ ಬರ್ತಿರುವಾಗ ಆವಾಗ ನಮ್ಮ ಹೀರೋಗೆ ಅರ್ಥ ಆಗುತ್ತೆ, ಇವನು ನನ್ನನ್ನ ಸಾಯಿಸೋದಕ್ಕೆ ಬರ್ತಿದ್ದಾನೆ ಅಂತ ಹೇಳಿ ಅವನ್ ಕಡೆಯಿಂದ ತಪ್ಸ್ಕೊಂಡು ಒಂದು ಪ್ಲೇಸ್ ಹತ್ರ ಬಂದು ಹೀರೋಯಿನ್ಗೆ ಕಾಲ್ ಮಾಡ್ತಾನೆ. ನನ್ನನ್ನ ಯಾವನೋ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ, ನೀನ್ ಯಾವಾಗ ಮೆಕ್ಸಿಕೋಗೆ ಬರ್ತೀಯಾ ಅಂತ. ಆವಾಗ ಹೀರೋಯಿನ್ ಎಲ್ಲ ನಿಜನೂ ಹೇಳ್ಕೊಂತಾಳೆ, ಈ ತರ ಎಲ್ಲ ನಡೆದೈತೆ, ಅದನ್ನು ಅಲ್ದೆ ನಿನ್ಗೆ ಸ್ಟೀವ್ ಹೇಗೆ ಇರ್ತಾನೆ ಅವನ ಹೆಸರೆಲ್ಲ ಗೊತ್ತಾಗಿರೋದ್ರಿಂದ ಅವನೇ ನಿನ್ನನ್ನ ಸಾಯಿಸೋದಕ್ಕೆ ಒಬ್ಬ ವ್ಯಕ್ತಿನ ಕಳ್ಸಿದ್ದಾನೆ. ನಿಜ ಹೇಳ್ಬೇಕಂದ್ರೆ ನೀನು ಮೆಕ್ಸಿಕೋಗೆ ಹೋದ್ಮೇಲೆ ಯಾವ್ದಾದ್ರು ಒಂದು ಹುಡುಗಿನ ಲವ್ ಮಾಡಿ ಅಲ್ಲೇ ಸೆಟ್ಲ್ ಆಗೋಗ್ಬಿಡ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನನಗೋಸ್ಕರ ವೇಟ್ ಮಾಡ್ತಾ ಇದೀಯಾ, ನೀನು ಗ್ರೇಟ್ ಅಂತ ಹೇಳ್ತಾಳೆ. ಆವಾಗ ನಮ್ಮ ಹೀರೋಗೆ ಅರ್ಥ ಆಗುತ್ತೆ ಇವರೆಲ್ಲರೂ
ಎಲ್ಲರೂ ಸೇರ್ಕೊಂಡು ನನ್ನನ್ನ ಮೋಸ ಮಾಡಿ ಇಲ್ಲಿಗೆ ಕಳ್ಸಿದ್ದಾರೆ ಅಂತ. ನಂತರ ನಮ್ಮ ಹೀರೋ ಫೋನ್ ಕಾಲ್ ನ ಕಟ್ ಮಾಡಿ ಆ ಬಾಧೆಯಲ್ಲಿ ಡ್ರಿಂಕ್ಸ್ ನ ಕುಡ್ಕೊಂಡು ಮಧ್ಯ ರೋಡ್ ಅಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ. ಕಿಲ್ಲರ್ ಗನ್ನು ನಮ್ಮ ಹೀರೋನ ನೋಡಿ ಹಿಂದ್ಗಡೆಯಿಂದ ಬಂದು ಅವನ ತಲೆಗೆ ಒಂದ್ ಹಾಕೋದ್ರಿಂದ ಇವನ್ ತಲೆ ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ದೆ. ಕಿಲ್ಲರು ನಮ್ಮ ಹೀರೋನ ಒಂದು ಬಾತ್ ಟಬ್ ಅಲ್ಲಿ ಕುತ್ತಿಸ್ಬಿಟ್ಟು ನಿನ್ನನ್ನ ಸಾಯ್ಸಾಕ್ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಿರುವಾಗ ಸರಿ ಇವಾಗ ನಿನ್ನ ಹತ್ರ ಎಷ್ಟು ಅಮೌಂಟ್ ಐತಿ ಅಂತ ಹೀರೋ ಹತ್ರ ಇರೋ ಒಂದು ಪರ್ಸ್ ನ ಕಿತ್ಕೊಂತಾನೆ. ಅದರಲ್ಲಿ ಚೆಕ್ ಮಾಡ್ತಿರುವಾಗ ಈ ಕಿಲ್ಲರ್ ಗನ್ಗೆ ನಮ್ಮ ಹೀರೋನ ಐಡಿ ಸಿಗುತ್ತೆ. ಅದರಲ್ಲಿ ನಮ್ಮ ಹೀರೋನ ಹೆಸರು ಮೈಕಲ್ ಮಿಕ್ಲಿ ಅಂತ ಇರುತ್ತೆ. ಕಿಲ್ಲರು ನಿನ್ನ ಹೆಸರು ಮೈಕಲ್ ಮಿಕ್ಲಿನಾ ಅಂತ ಕೇಳಿದಾಗ ಅದಕ್ಕೆ ನಮ್ಮ ಹೀರೋನು ಕೂಡ ಹೂ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಕಿಲ್ಲರು ಶಾಕ್ ಆಗೋಗ್ಬಿಡ್ತಾನೆ. ಯಾಕಪ್ಪ ಅಂದ್ರೆ ಅದರಲ್ಲಿ ಮೈಕಲ್ ಮಿಕ್ಲಿ ಜೊತೆಗೆ ಆ ಐಡಿ ಕಾರ್ಡ್ ಅಲ್ಲಿ ಇವನ್ ಯಾವ ಪ್ಲೇಸ್ ಅಲ್ಲಿ ಹುಟ್ಟಿದ್ದಾನೆ, ಯಾವ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದಾನೆ ಅನ್ನೋ ಒಂದು ಡೀಟೇಲ್ ಕೂಡ ಇರುತ್ತೆ. ಅದನ್ನ ನೋಡ್ಬಿಟ್ಟು ಕಿಲ್ಲರು ನಾವಿಬ್ರು ಒಂದೇ ಕುಟುಂಬಕ್ಕೆ ಸೇರಿದವರು ಅಂತ ಹೇಳಿ ಅವನು ಎಮೋಷನಲ್ ಆಗೋಗ್ಬಿಡ್ತಾನೆ. ಇಲ್ಲಿ ಹೈಲೈಟ್ ಆಗಿರೋ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಹೀರೋ ಮೆಕ್ಸಿಕೋ ದೇಶಕ್ಕೆ ಬರ್ತಿರುವಾಗ ಅವಳು ಹೇಳಿರ್ತಾಳಲ್ವಾ, ನಿನಗೆ ಕೊಡ್ತಾ ಇರೋ ಐಡಿ ಸ್ಟೀವ್ ಬೆಸ್ಟ್ ಫ್ರೆಂಡ್ ಅವನ ಐಡಿನ ಕಲ್ತನ ಮಾಡಿ ಅದಕ್ಕೆ ತಕ್ಕಂತೆ ನಿನ್ನ ಐಡಿ ಕಾರ್ಡ್ ನ ಮಾಡಿಫಿಕೇಶನ್ ಮಾಡಿದೀವಿ ಅಂತ. ನಿಜ ಹೇಳ್ಬೇಕಂದ್ರೆ ಸ್ಟೀವ್ ಬೆಸ್ಟ್ ಫ್ರೆಂಡ್ ಹೆಸರು ಮೈಕಲ್ ಮಿಕ್ಲಿ ಅಂತ. ಅವನು ಬೇರೆ ಯಾರು ಅಲ್ಲ, ಈ ಕಿಲ್ಲರ್ ಗನೆ. ಈ ಕಿಲ್ಲರ್ ಗನ್ ಅವನ ಹೆಸರನ್ನ ಅವನೇ ನೋಡ್ಕೊಂಡು ಅವನ ಐಡಿ ಕಾರ್ಡ್ ನ ಅವನೇ ನೋಡ್ಕೊಂಡು ನಮ್ಮ ಹೀರೋ ಅವನ ಬ್ರದರ್ ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದಾನೆ. ಅಂದ್ರೆ ನಾವಿಬ್ರು ಚಿಕ್ಕವಾಗಿದ್ದಾಗೆ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದೀವಿ, ಯಾವನ ನಮ್ಮಿಬ್ರು ಸಪರೇಟ್ ಆಗಿ ಮಾಡಕ್ ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನೋಡು ಇವಾಗ ನನ್ನ ಬ್ರದರ್ ನ ನಾನೇ ಸಾಯಿಸ್ಕೊಂತ ಇದ್ದೆ ಅಂತ ಹೇಳಿ ಇವರಿಬ್ರು ತುಂಬಾ ದಿನಗಳಾದ್ಮೇಲೆ ಮೀಟ್ ಆಗಿರ್ತಾರಲ್ವಾ, ಇದರಿಂದ ಇಬ್ರು ಸೇರ್ಕೊಂಡು ತುಂಬಾನೇ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಒಂದು ದಿನ ಆದ್ಮೇಲೆ ಕಿಲ್ಲರ್ ಗನ್ನು ನಮ್ಮ ಹೀರೋ ಮಲ್ಕೊಂಡಿರೋವಾಗ ಅವನ ಹತ್ರಕ್ಕೆ ಬಂದು ಅವನ ಹೊಟ್ಟೆ ಮೇಲೆ ಸ್ವಲ್ಪ ಅಮೌಂಟ್ ನ ಇಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆದ್ರೆ ನಮ್ಮ ಹೀರೋ ಮಲ್ಕೊಂಡಿರೋದಿಲ್ಲ, ಮಲ್ಕೊಂಡಿರೋ ಹಾಗೆ ಆಕ್ಟಿಂಗ್ ಮಾಡ್ತಿರ್ತಾನೆ. ಅಮ್ಮಯ್ಯ ಇವಾಗ್ಲಾದ್ರೂ ನನ್ನ ಪ್ರಾಣ ಉಳಿತಲ್ಲ ಅಂತ ಇವನು ಬಚಾವಾಗಿ ಸಿಕ್ಕಿದ್ದೆ ಅಮೌಂಟ್ ಅಂತ ಹೇಳಿ ಅಮೌಂಟ್ ನ ಎತ್ತು ಜೋಬಿಗೆ ಹಿಡ್ಕೊಂತಾನೆ. ಆ ಕಿಲ್ಲರ್ ಗನ್ನು ನಮ್ಮ ಅನ್ನ ಸಂತೋಷವಾಗಿರ್ಲಿ ಅಂತ ಅಮೌಂಟ್ ನ ಕೊಟ್ಬಿಟ್ಟು ಹೋಗಿರ್ತಾನೆ. ಮತ್ತೊಂದು ಕಡೆ ಪೊಲೀಸರು ಹೀರೋಯಿನ್ ಹತ್ರಕ್ಕೆ ಹೋಗಿ ಹೀರೋ ಬಗ್ಗೆ ಎಂಕ್ವೈರಿ ಮಾಡ್ತಿರುವಾಗ ಹೀರೋಯಿನ್ ಏನೋ ಒಂದು ತಪ್ಪೇಳಿ ಅವ್ರ ಕಡೆಯಿಂದ ಈಸಿಯಾಗಿ ತಪ್ಸ್ಕೊಂಡ್ಬಿಡ್ತಾಳೆ. ಡೇವಿಡ್ ಸ್ಟೀವ್ ಗನ್ಗೆ ಕಾಲ್ ಮಾಡಿ, ನೋಡೋ ಇವಾಗ ನನ್ಗೆ ಅಮೌಂಟ್ ಬೇಕು, ನಿನಗೆ 1 ಡೇ ಟೈಮ್ ಕೊಡ್ತಾ ಇದ್ದೀನಿ, ನನಗೆ $6 million ನನ್ನ ಅಕೌಂಟ್ ಗೆ ಬರಬೇಕು, ಇಲ್ಲ ಅಂದ್ರೆ ನಿನ್ ಬಗ್ಗೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿ ಅಕೌಂಟ್ ನಂಬರ್ ಕೊಟ್ಟು ಫೋನ್ ಕಾಲ್ ನ ಕಟ್ ಮಾಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಯಾಂಕ್ ಗೆ ಹೋಗಿ ಅಕೌಂಟ್ ನ ಚೆಕ್ ಮಾಡಿದಾಗ ಅಕೌಂಟ್ ಅಲ್ಲಿ ಇನ್ನ ಅಮೌಂಟ್ ಬಂದಿರೋದಿಲ್ಲ. ಇದರಿಂದ ನಮ್ಮವನು ತುಂಬಾ ಕೋಪದಿಂದ ಸ್ಟೀವ್ ಗನ್ಗೆ ಕಾಲ್ ಮಾಡಿ, ಯಾಕೋ ಇನ್ನ ಅಮೌಂಟ್ ಹಾಕಿಲ್ಲ, ನಿನ್ ಬಗ್ಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ಬೇಕಾ, ನಿಜ ಹೇಳ್ಬೇಕಂದ್ರೆ ನಿನ್ನ ಹೆಸರು, ನೀನ್ ಎಲ್ಲಿದ್ಯಾ, ಎಲ್ಲ ಡೀಟೇಲ್ಸ್ ನನಗೆ ಗೊತ್ತು, ನಾನು ಪೊಲೀಸರಿಗೆ ಕಾಲ್ ಮಾಡ್ತೀನಿ ಹೀರೋ ಅಂತ ಹೇಳ್ತಿರುವಾಗ ಸ್ಟೀವ್ ಅಂತಾನೆ, ಲೋ ಹೀರೋ ಸ್ವಾಮಿ, ನಿನ್ನ ಗರ್ಲ್ ಫ್ರೆಂಡ್ ನ ನಾನು ಕಿಡ್ನಾಪ್ ಮಾಡಿದ್ದೀನಿ, ಇವಾಗ ಆ ಹುಡುಗಿನ ಸಾಯಿಸ್ಬಿಡ್ಲಾ ಅಂತ ಕೇಳಿದಾಗ ಅದಕ್ಕೆ ಹೀರೋ ಈಸಿಯಾಗಿ ಸಾಯಿಸ್ಬಿಡು, ನೀನು ಅವಳು ಇಬ್ರು ಸೇರ್ಕೊಂಡೆ ತಾನೆ ನನ್ನನ್ನ ಮೋಸ ಮಾಡಿರೋದು, ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರೆ ಸಾಯಿಸ್ಕೊ, ನನಗೇನು ಅಂತ ಲೈಟ್ ಆಗಿ ತಗೊಂತಾನೆ. ಆವಾಗ ಸ್ಟೀವ್ ಗನು, ಲೇ ಅವಳು ನಿನ್ನ ಮೋಸ ಮಾಡ್ಬೇಕು ಅಂತ ಅನ್ಕೊಂಡ್ಲಿಲ್ವಾ, ನಿಜ ಹೇಳ್ಬೇಕಂದ್ರೆ ನನ್ನನ್ನ ಮೋಸ ಮಾಡಿ ಅವಳು ಮೆಕ್ಸಿಕೋಗೆ ಬಂದು ನಿನ್ ಜೊತೆ ಹ್ಯಾಪಿಯಾಗಿ ಜೀವನ ಮಾಡ್ಬೇಕು ಅಂತ ಅನ್ಕೊಂಡು ಇಲ್ಲಿಂದ ಬಂದ್ಬಿಡ್ತಾ ಇದ್ಲು, ಅದಕ್ಕೆ ನಾನು ಆ ಹುಡುಗಿನ ಇವಾಗ ಕಿಡ್ನಾಪ್ ಮಾಡಿದ್ದೀನಿ, ಇವಾಗ ಹೇಳು ನೀನ್ ಆ ಹುಡುಗಿನ ಸಾಯ್ಸಾಕು ಅಂದ್ರೆ ಸಾಯ್ಸಾಕ್ ಬಿಡ್ತೀನಿ ಅಂತ ಹೇಳೋದ್ರಿಂದ ಆವಾಗ ನಮ್ಮ ಹೀರೋಗೆ ಅರ್ಥ ಆಗುತ್ತೆ ಹೀರೋ ಇನ್ನ ನನ್ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ. ಲೇ ಆ ಹುಡುಗಿನ ಏನೋ ಮಾಡೋದಕ್ಕೆ ಹೋಗ್ಬೇಡ, ನಾನೇ ಆ ಪ್ಲೇಸ್ ಹತ್ರ ಬರ್ತಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ಮಿನಿಟ್ ಗೆ ಏರ್ಪೋರ್ಟ್ ಹತ್ರ ಬಂದು ಟಿಕೆಟ್ ನ ಪರ್ಚೇಸ್ ಮಾಡ್ತಿರುವಾಗ ಅಲ್ಲಿರೋ ಒಬ್ಬ ವ್ಯಕ್ತಿ ಇವನು ಪೊಲೀಸರ ಲಿಸ್ಟ್ ಅಲ್ಲಿ ವಾಂಟೆಡ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಹೀರೋಗೆ ಈ ವಿಷಯ ಗೊತ್ತಾಗ್ದಿರಾ ಆರಾಮಾಗಿ ಏರ್ಪೋರ್ಟ್ ಅಲ್ಲಿ ತಿರುಗಾಡ್ತಿರುವಾಗ ಸಡನ್ ಆಗಿ ಈ ಕಿಲ್ಲರ್ ಗನ್ನು ನಮ್ಮ ಹೀರೋನ ನೋಡ್ತಾನೆ. ಅಣ್ಣ ನೀನೇನ್ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಅವನ್ನ ಹಗ್ ಮಾಡ್ಕೊಂತಾನೆ. ಆವಾಗ ಡೇವಿಡ್, ತಮ್ಮ ನೀನ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದಾಗ, ಅಣ್ಣ ನನ್ಗೊಂದು ಡೀಲಿಂಗ್ ಬಂದೈತೆ, ಯಾರೋ ಒಂದು ಹುಡುಗಿನ ಸಾಯಿಸ್ಬೇಕಂತೆ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕಿಲ್ಲರ್ ಗನ್ನು ಅಂತಾನೆ. ಅದಕ್ಕೆ ಡೇವಿಡ್ ಇಟ್ಕೊಂಡು ಯಾರ ಆ ಹುಡುಗಿ ಅಂತ ಕೇಳ್ತಾನೆ. ಕಿಲ್ಲರ್ ಆ ಹುಡುಗಿ ನೇಮ್ ನ ಹ್ಯಾಂಡ್ ಮೇಲೆ ಬರ್ಕೊಂಡಿರ್ತಾನೆ. ಅದನ್ನ ತೋರಿಸಿದಾಗ ಅದು ಕೆಲ್ಲಿ ಹೆಸರಾಗಿರುತ್ತೆ. ಲೇ ನಾನು ಆ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂತ ಇದ್ದೀನಿ, ನೀನ್ ಅದೇ ಹುಡುಗಿನ ಸಾಯಿಸ್ಬೇಕು ಅಂತ ನೋಡ್ತಾ ಇದೀಯ ಅಂತ ಕೇಳಿದಾಗ ಅದಕ್ಕೆ ಕಿಲ್ಲರ್ ಗನ್ನು ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡ್ತಾನೆ. ಅಣ್ಣ ನೀನು ಮದುವೆ ಮಾಡ್ಕೊಂತ ಇದ್ಯಾ, ಹಾಗಾದ್ರೆ ನಾನು ಈ ಡೀಲಿಂಗ್ ನ ಕ್ಯಾನ್ಸಲ್ ಮಾಡ್ಕೊಂತೀನಿ, ಇಂತ ಒಂದು ದೊಡ್ಡ ತಪ್ಪು ನಾನ್ ಮಾಡ್ತಾ ಇದ್ದೀನ ಅಂತ ಹೇಳಿ ಇವರಿಬ್ರು ಹೀಗೆ ಮಾತಾಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಪೊಲೀಸರು ಹೀರೋನ ಅರೆಸ್ಟ್ ಮಾಡೋದಕ್ಕಂತ ಬರ್ತಾರೆ. ಆದ್ರೆ ಈ ಕಿಲ್ಲರ್ ಗನ್ನು ಸುಮ್ನೆ ಹಿಡ್ದಿರಾ ಆ ಪೊಲೀಸರನ್ನೆಲ್ಲ ಹೊಡೆದಾಕ್ಬಿಟ್ಟು ನಮ್ಮ ಹೀರೋನ ಫ್ಲೈಟ್ ಹತ್ತಿಸ್ತಾನೆ. ಹೇಗೋ ಹಾಗೆ ಬಚಾವಾಗಿ ಅಲ್ಲಿಂದ ತಪ್ಸ್ಕೊಂತಾರೆ. ಮತ್ತೊಂದು ಕಡೆ ಈ ಸ್ಟೀವ್ ಗನು ಅವನು ಹೊಸ ಬಿಲ್ಡಿಂಗ್ ನ ಪರ್ಚೇಸ್ ಮಾಡಿರ್ತಾನಲ್ವಾ, ಅದರಲ್ಲಿ ಒಂದು ಪಾರ್ಟಿನ ಮಾಡಿಸ್ತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಪಕ್ಕದ ಮನೆ ಅಂಕಲ್ಗೆ ಡೌಟ್ ಇರುತ್ತಲ್ವಾ ಇವನ್ಗೆ ಇಷ್ಟೊಂದು ಅಮೌಂಟ್ ಎಲ್ಲಿಂದ ಬರ್ತೈತೆ ಅಂತ. ಅದಕ್ಕೆ FB ಏಜೆಂಟ್ ಗಳಿಗೆ ಕಾಲ್ ಮಾಡಿರ್ತಾರೆ. ಅವರು ಕೂಡ ಬಂದು ನಮ್ಗೂನು ಕೂಡ ಅವನು ಕಲ್ತನ ಮಾಡಿರೋಂತ ಅಮೌಂಟ್ ಯೂಸ್ ಮಾಡ್ತಿದ್ದಾನೆ ಅಂತ ಡೌಟ್ ಐತೆ, ಅದಕ್ಕೆ ನೀನು ಆ ಪಾರ್ಟಿ ಒಳಗಡೆಗೆ ಈ ಮೈಕ್ ನ ಹಾಕೊಂಡು ಹೋಗಿ ಅವನ ಹತ್ರ ಏನೋ ಒಂದು ಕ್ವಶನ್ಸ್ ನ ಕೇಳ್ತಿರೋ, ಅವ್ನ ಹೇಳೋ ಒಂದು ಆನ್ಸರ್ಸ್ ಇಂದ ನಮ್ಗೆ ಗೊತ್ತಾಗುತ್ತೆ ಅವನು ಈ ಅಮೌಂಟ್ ನ ಎಲ್ಲಿ ಕಲ್ತನ ಮಾಡಿದ್ದಾನೆ ಅಂತ. ಆವಾಗ ನಾವು ಇನ್ಸೈಡ್ ಗೆ ಬಂದು ಆ ಸ್ಟೀವ್ ಗನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಆ ಪಕ್ಕದ ಮನೆ ಅಂಕಲ್ ನ ಪಾರ್ಟಿ ಒಳಗಡೆಗೆ ಕಳಿಸ್ತಾರೆ. ಇನ್ನೊಂದು ಕಡೆ
ನಮ್ಮ ಹೀರೋನು ಕೂಡ ಅದೇ ಪಾರ್ಟಿಗೆ ಬರ್ತಾನೆ. ಆ ಪಾರ್ಟಿಗೆ ಇವನು ಗೆಸ್ಟ್ ತರ ಹೋಗ್ತಾನೆ. ಹೀರೋ ಅವನು ಕೆಲಸ ಮಾಡಿರೋ ಒಂದು ಬ್ಯಾಂಕ್ ಅಲ್ಲಿ 180 ಕೋಟಿನ ಕಳ್ತನ ಮಾಡಿರ್ತಾನಲ್ವಾ, ಆ ಅಮೌಂಟ್ ನ ಇದೇ ಮನೆಯಲ್ಲಿ ಸ್ಟೀವ್ ಗನ್ನು ಡ್ರಮ್ಸ್ ಅಲ್ಲಿ ಬಚ್ಚಿಕ್ಕಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ಇದಕ್ಕಿನ್ನ ಮೊದ್ಲು ಹೀರೋಯಿನ್ ನ ಕಾಪಾಡ್ಬೇಕಲ್ವಾ. ಹೀರೋ ಹುಡ್ಕಾಡ್ಕೊಂಡು ಹೋಗ್ತಿರುವಾಗ ಆವಾಗ ಹೀರೋಗೆ ಗೊತ್ತಾಗುತ್ತೆ ಹೀರೋಯಿನ್ ಅನ್ನ ಸಪರೇಟ್ ಆಗಿ ಒಂದು ರೂಮ್ ಅಲ್ಲಿ ಬಚ್ಚಿಟ್ಟು ಆ ರೂಮ್ ಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನು ಕೂಡ ಇಟ್ಟಿದ್ದಾನೆ ಅಂತ. ನಮ್ಮ ಹೀರೋ ಅಲ್ಲಿಗೆ ಹೋಗಿ ಸೆಕ್ಯೂರಿಟಿ ಗಾರ್ಡ್ ನ ಹೊಡೆದಾಕಿ ಅವನ ಮುಖಕ್ಕೆಲ್ಲ ಟೇಪ್ ಹಾಕಿ ಡೋರ್ ನ ಹೊಡೆದಾಕಿ ಹೀರೋಯಿನ್ ಅನ್ನ ಕಾಪಾಡ್ತಾನೆ. ಈ ಸೆಕ್ಯೂರಿಟಿ ಗಾರ್ಡ್ ಹೇಗೋ ಆಗಿ ತಪ್ಸ್ಕೊಂಡು ಅಲ್ಲಿಂದ ಓಡೋಗ್ತಾ ಇರುವಾಗ ಸರಿಯಾಗಿ ಅದೇ ಟೈಮ್ಗೆ ಸ್ಟೀವ್ ಗನ್ ಅಲ್ಲಿಗೆ ಬಂದು ಯಾಕೋ ಓಡಾಗ್ತಾ ಇದೀಯಾ ಅಂತ ಕೇಳಿದಾಗ ಹೀಗೆ ಯಾರೋ ಒಬ್ನು ಬಂದಿದ್ದಾನೆ, ಹೀರೋಯಿನ್ ತಪ್ಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಸ್ಟೀವ್ ಗೆ ಅರ್ಥ ಆಗೋಗ್ಬಿಡುತ್ತೆ ಹೀರೋ ಬಂದ್ಬಿಟ್ಟಿದ್ದಾನೆ ಅಂತ. ಸರಿಯಾಗಿ ಅದೇ ಟೈಮ್ಗೆ ಹೀರೋಯಿನ್ ಅನ್ನ ಕರ್ಕೊಂಡು ಓಡೋಗ್ತಾ ಇರ್ತಾನಲ್ವಾ, ಅವನ ಹತ್ರ ಇರೋ ಒಂದು ಗನ್ ಎತ್ಕೊಂಡು ಶೂಟ್ ಮಾಡೋಣ ಅಂತ ಶೂಟ್ ಮಾಡಿದ್ರೆ ಪಕ್ಕದಲ್ಲೇ ಇರೋ ಒಂದು ಗ್ಯಾಸ್ ಗೆ ಹೋಗಿ ಬೀಳೋದ್ರಿಂದ ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ಆ ಬ್ಲಾಸ್ಟ್ ಇಂದ ಯಾರಿಗೂ ಏನು ಗಾಯಗಳಾಗೋದಿಲ್ಲ. ಆದ್ರೆ ಪಕ್ಕದ ಮನೆ ಅಂಕಲ್ ಅವನ ಬಾಡಿಗೆ ಮೈಕ್ ನ ಅಟ್ಯಾಚ್ ಮಾಡ್ಕೊಂಡ್ ಬಂದಿರ್ತಾನಲ್ವಾ, ಆ ಬ್ಲಾಸ್ಟ್ ಇಂದ ಅವನ್ ಹಾಕೊಂಡಿರೋ ಒಂದು ಶರ್ಟ್ ಕಿತ್ತೋಗ್ಬಿಟ್ಟು ಇವನೊಬ್ಬ ಏಜೆಂಟ್ ತರ ಒಳಗಡೆಗೆ ಬಂದಿದ್ದಾನೆ ಅಂತ ಅಲ್ಲಿರೋರ್ಗೆ ಗೊತ್ತಾಗೋಗ್ಬಿಡುತ್ತೆ. ನಮ್ಮ ಹೀರೋ ಸ್ಟೀವ್ ಗನ್ನು ತಗೊಂಡಿರೋ ಒಂದು ಕಾರ್ ಹಾಕೊಂಡು ಅಲ್ಲಿಂದ ಹೊರಟೋಗ್ತಾ ಇರುವಾಗ ಗೇಟ್ ಕ್ಲೋಸ್ ಆಗಿರುತ್ತೆ. ನಮ್ಮ ಹೀರೋ ಏನ್ ಅನ್ಕೊಂತಾನಪ್ಪ ಅಂದ್ರೆ ಇವಾಗ ತುಂಬಾ ಸ್ಪೀಡ್ ಆಗಿ ಹೋಗಿ ಗೇಟ್ ನ ಗುದ್ದಿದ್ರೆ ಅದು ಪೀಸ್ ಆಗೋಗ್ಬಿಡುತ್ತೆ ಅಂತ ಹೇಳಿ ತುಂಬಾ ಸ್ಪೀಡ್ ಆಗಿ ಬರ್ತಾನೆ. ಬಟ್ ಆವಾಗ ಅವನ್ಗೆ ಗೊತ್ತಾಗುತ್ತೆ ಆ ಗೇಟ್ ತುಂಬಾ ಸ್ಟ್ರಾಂಗ್ ಆಗೈತೆ, ಇವನು ಗುದ್ದೋದ್ರಿಂದ ಕಾರು ನಾಶ ಆಗೋಗ್ಬಿಟ್ಟೈತೆ ಅಂತ. ಅದೇ ಟೈಮ್ಗೆ ಸ್ಟೀವ್ ಅಲ್ಲಿಗೆ ಬಂದು ಹೀರೋನ ಹಿಡ್ಕೊಂಡು ಪಕ್ಕದಲ್ಲೇ ಇರೋ ಒಂದು ವ್ಯಾನ್ ಮೇಲೆ ಹಾಕಿ ಅವನನ್ನ ನಾಯಿ ತರ ಹೊಡಿತಿರ್ತಾನೆ. ಇಲ್ಲಿ ಇವರ ದುರದೃಷ್ಟ ಏನಪ್ಪಾ ಅಂದ್ರೆ ಆ ವ್ಯಾನ್ ಬಂದ್ಬಿಟ್ಟು ಪೊಲೀಸರದಾಗಿರುತ್ತೆ. ಅದೇ ಮೈಕ್ ಕೊಟ್ಟು ಪಕ್ಕದ ಮನೆ ಅಂಕಲ್ ನ ಒಳಗಡೆಗೆ ಕಳ್ಸಿರ್ತಾರಲ್ವಾ, ಅವರೆಲ್ಲರೂ ಇಲ್ಲೇ ವೇಟ್ ಮಾಡ್ಕೊಂಡು ಆ ಮೈಕ್ ಮುಖಾಂತರ ಮಾತುಗಳನ್ನ ಕೇಳಿಸ್ಕೊಂತಾ ಇರ್ತಾರೆ. ಈ ವ್ಯಾನ್ ಆಚೆಗಡೆ ಹೀರೋ ಇದ್ಕೊಂಡು ಸ್ಟೀವ್ ಹತ್ರ ಅಂತಾನೆ, ಲೋ ಅಮೌಂಟ್ ನ ಕಳ್ತನ ಮಾಡಿದ್ದು ನಾನು, ಅಮೌಂಟ್ ನನಗೆ ಸ್ವಂತ ಅಂತ. ಅದಕ್ಕೆ ಸ್ಟೀವ್ ಗನ್ ಇದ್ಕೊಂಡು ಕಳ್ತನ ಮಾಡಿದ್ದು ನೀನೆ, ಆದ್ರೆ ಪ್ಲಾನ್ ಹಾಕಿದ್ದು ದರೋಡೆ ಯಾವ ತರ ಮಾಡ್ಬೇಕು, ಆ ಅಮೌಂಟ್ ನ ಇಷ್ಟರವರೆಗೂ ಇಟ್ಕೊಂಡಿದ್ದು ನಾನು, ಇದಕ್ಕೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳಿ ಸ್ಟೀವ್ ಗನ್ ಅಂತಿರ್ತಾನೆ. ಇದನ್ನೆಲ್ಲ ಪೊಲೀಸರು ಒಳಗಡೆಯಿಂದ ಕೇಳಿಸ್ಕೊಂಡು ಹಾಗೆ ಇವ್ರು ಏನೇನ್ ಮಾತಾಡಿದಾರೋ ಪ್ರತಿಯೊಂದು ಮಾತನ್ನು ಕೂಡ ಅವರು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಇದರಿಂದ ಮೇಲಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡೋದ್ರಿಂದ ಇನ್ನೇನೈತೆ ನೆಕ್ಸ್ಟ್ ಸೆಕೆಂಡ್ ಇವರೆಲ್ಲರೂ ಅರೆಸ್ಟ್ ಆಗ್ತಾರೆ. ಸ್ಟೀವ್ ಗನ್ಗೆ ಜಾಸ್ತಿ ವರ್ಷಗಳು ಜೈಲ್ ಶಿಕ್ಷೆ ಬೀಳುತ್ತೆ. ನಮ್ಮ ಹೀರೋಗೆ 5 years ಬಿದ್ದಿರುತ್ತೆ. ಇವನು ಜೈಲಿಗೆ ಹೋದ್ರೂ ಕೂಡ ಆ ಜೈಲಲ್ಲಿ ಇರೋರು ಎಲ್ಲರೂ ನಮ್ಮ ಹೀರೋನ ಪ್ರೌಡ್ ಆಗಿ ನೋಡ್ತಿರ್ತಾರೆ, ತುಂಬಾ ಗೌರವನ ಕೊಡ್ತಿರ್ತಾರೆ. ಯಾಕಪ್ಪ ಅಂದ್ರೆ ಈ ಅಮೆರಿಕನ್ ಹಿಸ್ಟರಿಯಲ್ಲೇ 180 ಕೋಟಿನ ಕಳ್ತನ ಮಾಡಿರೋ ವ್ಯಕ್ತಿ ನಮ್ಮ ಹೀರೋನೇ ಆಗಿರ್ತಾನೆ. ಜೈಲಲ್ಲಿ ಇವನನ್ನ ರಾಜನ್ ತರ ನೋಡ್ಕೊಂತಾ ಇರ್ತಾರೆ. ಆವಾಗ ನ್ಯೂಸ್ ಅಲ್ಲಿ ನಮ್ಮ ಹೀರೋ ಕಳ್ತನ ಮಾಡಿರೋ ಅಮೌಂಟ್ ಅಲ್ಲಿ ಸ್ವಲ್ಪ ಅಮೌಂಟ್ ಕಾಣ್ತಿಲ್ಲ ಅಂತ ನ್ಯೂಸ್ ಪ್ರಚಾರ ಆಗ್ತಾ ಇರುತ್ತೆ. ಅಮೌಂಟ್ ಎಲ್ಲಿಗೆ ಹೋಗೈತೆ ಅಂತ ಪೊಲೀಸರು ಹುಡ್ಕಾಡ್ತಿರುವಾಗ ಈವಾಗ ನಮ್ಗೆ ಗೊತ್ತಾಗುತ್ತೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋ ಇವನ ಮನೆಗೆ ಬಂದಿರ್ತಾನಲ್ಲ, ಡ್ರಮ್ಸ್ ಅಲ್ಲಿ ಅಮೌಂಟ್ ಐತಿ ಅಂತ ಗೊತ್ತಿರುತ್ತೆ. ಆವಾಗ ಸೇಫ್ಟಿ ಆಗಿರ್ಲಿ ಅಂತ ಹೇಳಿ ಒಂದು ಡ್ರಮ್ ನ ಎತ್ಕೊಂಡ್ ಬಂದು ಅವನ ಮನೆ ಪಕ್ಕದಲ್ಲೇ ಒಂದು ನದಿ ಇದ್ರೆ ಆ ನದಿಗೆ ತಳ್ಳಿ ಬಿಟ್ಟಿರ್ತಾನೆ. ಯಾವಾಗ್ಲಾದ್ರೂ ಉಪಯೋಗ ಆಗುತ್ತೆ ಬಿಡು ಅಂತ. ಹೀಗೆ 5 years ಕಳ್ದೋಗ್ಬಿಡ್ತವೆ. ನಮ್ಮ ಹೀರೋ ಜೈಲಿಂದ ಬಿಡುಗಡೆ ಆಗ್ತಾನೆ. ಈ ಕಿಲ್ಲರ್ ಗನ್ ಇರ್ತಾನಲ್ವಾ, ನಿಜ ಹೇಳ್ಬೇಕಂದ್ರೆ ಇವನ್ಗೆ ಇವಾಗ್ಲೂ ಕೂಡ ಇನ್ನ ನಿಜ ಗೊತ್ತಿರೋದಿಲ್ಲ. ನಮ್ಮ ಹೀರೋ ಇನ್ನ ಅವನ ಬ್ರದರೇ ಅಂತ ಅನ್ಕೊಂಡಿರ್ತಾನೆ. ಜೈಲಿಂದ ಬಿಡುಗಡೆ ಆಗ್ತಾರೋ ನಮ್ಮ ಹೀರೋನ ಪಿಕಪ್ ಮಾಡ್ಕೊಂಡು ಇಬ್ರು ಸೇರಿ ಹೀರೋಯಿನ್ ಹುಡ್ಕೋದಕ್ಕೆ ಹೋಗ್ತಾರೆ. ಅಂಡ್ ಇಲ್ಲಿಗೆ ಈ ಮೂವಿ ಅನ್ನೋದು ಎಂಡ್ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಇದು ನಿಜವಾಗ್ಲೂ ಅಮೆರಿಕದಲ್ಲಿ ನಡೆದಿರೋ ಒಂದು ಸ್ಟೋರಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಂತ ಇಂಟ್ರೆಸ್ಟಿಂಗ್ ಮೂವೀಸ್ ನಮ್ಮ ಚಾನಲ್ ಅಲ್ಲಿ ಬರ್ತಾನೆ ಇರ್ತವೆ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.